ಸ್ವಲ್ಪ ಕಮ್ಮಿ ಆಗುತ್ತಲ್ಲ ಸರ್ ಸ್ಟಾಕ್ಸ್, ಅವಾಗ ತಗೊಂಡು ಲಾಂಗ್ ಟರ್ಮ್ಗೆ ಅಂದ್ಬಿಟ್ಟು ಒಂದು ವಾರ 2-3 ದಿವಸ ರೇಟ್ ಬಂದರೆ ಒಂದು 2-3 ಸಾವಿರ ಬಂದರೆ ಸೇಲ್ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಓಕೆ ಓಕೆ. ಆಪ್ಷನ್ಸ್ ಇದರಲ್ಲಿ ಯಾರು ಸರ್ ಆಪ್ಷನ್ಸಲ್ಲಿ ಇರೋರು? ಸರ್ ಆಪ್ಷನ್ಸ್ ಮಾಡ್ತಾ ಇರೋರು ಸರ್? ಹಾಂ ಹೌದು ಸರ್, ಆಪ್ಷನ್ ರೇಟ್. ಸ್ಟಾಕ್ಸ್ ಬೇರೆ, ಕ್ಯಾಶ್ ಬೇರೆ, ಆಪ್ಷನ್ಸ್ ಬೇರೆ ಸರ್. ಓಕೆ, ನೋಡೋಣ ಸರ್, ಎಲ್ಲ ಡೌಟ್ಸ್ ನೋಡೋಣ. ಈಗ ನೀವು ಎಷ್ಟು ಜನ ಇದ್ದೀರಾ ಸರ್? ಆಲ್ಮೋಸ್ಟ್ 18 ಜನ ಇದ್ದೀರಾ, 18 ಮೆಂಬರ್ಸ್. ಹಾಂ 18 ಜನ ಡೈಲಿ SGX ಕ್ಲಾಸ್ ಫಾಲೋ ಮಾಡಿದ್ದೀರಾ ಸರ್? ನೋಟ್ಸ್ ಎಲ್ಲ ಕಳಿಸಿದ್ದೀರಲ್ವಾ? ಎಸ್ ಸರ್, ಕಳ್ಸಿದ್ದೀನಿ. ಹಾಂ ಸರ್. ಕೆಂಚಪ್ಪ ಸರ್, ನಿಮ್ಮ ಪರ್ಸನಲ್ ನಾನೇ ನೋಡ್ತಾ ಇದ್ದೆ ಸರ್, ನನಗೆ ಬರ್ತಾ ಇತ್ತು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಈಗ ನೀವು ಇಷ್ಟು 18 ಜನದಲ್ಲಿ SGX ಕ್ಲಾಸಲ್ಲಿ ಅವತ್ತು ವಿಡಿಯೋ ಮಾಡಿದ್ರಲ್ಲ 15 ಡೇಸ್ ಬ್ಯಾಕ್, ಅದರಲ್ಲಿ ಏನಾದರೂ ಡೌಟ್ಸ್ ಬಂದಿದ್ದಾವೆ ಸರ್ ನಿಮಗೆ? ಅರ್ಥ ಆಗದಿರೋದು ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನಿಮ್ಗೆ ಅದರಲ್ಲಿ ಏನು ಡೌಟ್ಸ್ ಇದ್ರೂ ಪರವಾಗಿಲ್ಲ, 1 by 1 ಒಬ್ಬೊಬ್ಬರೇ ಕೇಳಿ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ನಾನು. ಅದಾದಮೇಲೆ SGX ಬಗ್ಗೆ ಅದು ನೋಡೋದ್ರಿಂದ ಏನು ಬೆನಿಫಿಟ್ ಇರುತ್ತೆ ಅನ್ನೋದು ಲಾಸ್ಟಲ್ಲಿ ನಿಮ್ಗೆ ಒಂದು ಪಾಯಿಂಟು ಹೇಳ್ಕೊಡ್ತೀನಿ. ಸರ್ ಇವಾಗ SGX ಚಾರ್ಟ್ ನೋಡಿ ಅದನ್ನ ಹೆಂಗೆ ಇದು ನಿಫ್ಟಿ ಇಂಡಿಯಾ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ನೀವು ಹೇಳ್ತಿದ್ರಲ್ಲ, ಅದು ಹೆಂಗೆ ಸರ್ ಅದು? ಹಾಂ ಸರ್, ಈ SGX ನೀವು ಕ್ವಶನ್ ರಿಪೀಟ್ ಮಾಡ್ತೀರಾ ಸರ್? SGX ಕ್ಲಾಸ್ ಮಾಡಿ. ಅಲ್ಲ ನೀವು ಹೇಳಿದ್ರಲ್ಲ ಅದು ಓಪನ್ ಅದ್ರ ಮೇಲೆ ಚಾರ್ಟ್, ಅದು ಮಾರ್ಕೆಟ್ ಓಪನ್ ಆಗೋದ್ರ ಮೇಲೆ ಇಂಡಿಯಾ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರಲ್ಲ, ಹಾಂ ಸರ್. ಅದು ಯಾವ ತರ ಅದನ್ನ ಐಡೆಂಟಿಫೈ ಮಾಡೋದು? ಅದು ಆ ಪಾಯಿಂಟ್ ನಿಮಗೆ ಇವಾಗ ಇನ್ನೊಬ್ಬರು ಜನ ಸರ್, ಟೋಟಲ್ 19 ಜನ ಇದ್ದೀರಾ ನೀವು. ಫಸ್ಟ್ ನೀವು 19 ಜನ ಡೌಟ್ಸ್ ಕ್ಲಿಯರ್ ಮಾಡಿಬಿಡೋಣ ಸರ್. ಅದಾದಮೇಲೆ SGX ಇಂದ ಯಾವ ಥರ ನಾವು ಇಂಡಿಯನ್ ಮಾರ್ಕೆಟ್ ಐಡೆಂಟಿಫೈ ಮಾಡ್ಬೋದು ಅದು ಹೇಳ್ಕೊಡ್ತೀನಿ ನಾನು. ಅದನ್ನು ಸ್ವಲ್ಪ ಬರ್ಕೊಳ್ಳಿ, ನಿಮಗೆ ನಾಳೆಯಿಂದ ಮಾರ್ಕೆಟ್ ನೋಡೋ ವಿಧಾನ ಚೇಂಜ್ ಆಗಿಬಿಡ್ತದೆ. ಓಕೆ ಸರ್. ಈಗ ನಿಮ್ಗೆ ಈ ಕ್ಲಾಸಲ್ಲಿ ಇಷ್ಟು ದಿನ ನೀವು ನಾನು ಕೊಟ್ಟರೆ ವರ್ಕ್ ಮಾಡಿದ್ದೀರಾ, 15 ಡೇಸಿಂದ ಮಾಡಿದ್ದೀರಾ. ಈ 15 ಡೇಸಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಬಂದಿದೆಯಾ ಅದರಲ್ಲಿ SGX ಅಲ್ಲಿ ಕೇಳಿ. ಇಲ್ಲ ನನಗೆ ಕ್ಲಿಯರ್ ಇದೆ, ಬೇರೆ ಮಾರ್ಕೆಟಲ್ಲಿ ಈ ಥರ ಡೌಟ್ ಇದೆ ಅಂದ್ರೆ ಕೂಡ ಪರವಾಗಿಲ್ಲ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎನಿ ಡೌಟ್ ಕೇಳಿ. ಅದೇ ಸರ್, ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೀವು ಅದು ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಲೈನ್ ಹಾಕೋದಿಲ್ಲ, ಅದು ಯಾವ ತರ ಯಾವ ಬೇಸಿಸ್ ಅಲ್ಲಿ ಅಂತ ಅದು ಗೊತ್ತಾಗ ಎಕ್ಸಾಕ್ಟ್ ನೀವು ಲೈನ್ ಹಾಕಿರೋದ್ರೆ ಅಲ್ಲಿಂದನೇ ರಿಜಿಸ್ಟರ್ಡ್ ಆಗುತ್ತೆ ಸಪೋರ್ಟ್ ಅಲ್ಲಿದ್ದು. ವರ್ಕ್ ಆಗ್ತಾವೆ ಸರ್ ಲೆವೆಲ್ಸ್, ಹೋಗಿ ನಾವು ಹಾಕೊಡೋ ಲೆವೆಲ್ಸ್. ಅದೇ ಅಬ್ಸರ್ವ್ ಮಾಡ್ತಿದ್ರೆ ಅದು ಎಕ್ಸಾಕ್ಟ್ ಆಗಿ ಅಲ್ಲೇ ವರ್ಕ್ ಆಗ್ತಾ ಇರುತ್ತೆ ಸರ್. ಅದೇ ಅದು ಯಾವ ಅಕ್ಯುರಸಿ 99.99 ವರೆಗೂ ಇರುತ್ತೆ. ಒಂದು ಪಾಯಿಂಟ್ ಯಾಕೆ ಮಿಸ್ ಆಯ್ತು ಸರ್? ಸರ್ 100% ವರ್ಕ್ ಆಗ್ತಾ ಇದೆ ಸರ್. ಕೆಲವೊಂದು ಟೈಮ್ ಮೇಲೆ ಹೋಗ್ಬಿಟ್ಟು ಅಲ್ಲೊಂದು ವಿಕ್ ಮಾಡ್ಬಿಟ್ಟು ವಾಪಸ್ ಬರೋದಿಲ್ಲ, ಅದಕ್ಕೋಸ್ಕರ ಅಷ್ಟೇ ಸರ್. ಓಕೆ, ಈಗ ನಮ್ಮ ಲೆವೆಲ್ ವರ್ಕ್ ಆಗುತ್ತೆ, ಅದು ಯಾವ ಥರ ಆಗ್ತೀರ ಅಂತ ಕೇಳ್ತಿದ್ದೀರಾ ಸರ್ ನೀವು? ಹೌದು ಸರ್. ಹಾಂ ಸರ್, ಅದು ನೀವು ಲೆವೆಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ವರೆಗೂ ರೀಚ್ ಆಗಬೇಕಂದ್ರೆ ಸರ್, ನಿಮಗೆ SGX ಬೇಸಿಕ್ಕಿಂದ ಹಿಡಿದು ತುಂಬ ಒಂದು 5-6 ಸಬ್ಜೆಕ್ಟ್ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಈ 5-6 ಸಬ್ಜೆಕ್ಟ್ ಗೊತ್ತಾದ್ರೆ ನೀವು ಲೆವೆಲ್ಸ್ ಅನ್ನೋದು ರೀಚ್ ಆಗೋಕ್ಕಾಗೋದು. ಡೈರೆಕ್ಟಾಗಿ ನಾವು ಇದನ್ನೆಲ್ಲ ಸ್ಕಿಪ್ ಮಾಡಿ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತೀವಿ ಅಂದರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಇಲ್ಲ ನನಗೆ ಕೇಳಿದ್ದಕ್ಕಾಗಿ ನಾನು ಹೇಳಲೇಬೇಕು ಸರ್. ನೀವಂದರೆ 3 ಗಂಟೆ 35 ನಿಮಿಷ, ಸಾರಿ 3 ಗಂಟೆ 15ರಿಂದ 3 ಗಂಟೆ 30 ನಿಮಿಷ, ಈ 15 ನಿಮಿಷ ಕ್ಯಾಂಡಲ್ ಏನಿರುತ್ತೆ ನಿಧಾನ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾರಿಗೂ ತೊಂದರೆ ಇಲ್ಲ ಅಂದರೆ ಇದನ್ನ ಬೇಕಾದ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾಡ್ತೀನಿ ನಾನು. ಸರಿ ಸರ್, ಮಾಡಿ ಸರ್. ಯಾಕಂದ್ರೆ ಒಂದ್ಸಲಿ ಮಧುಸೂದನ್ ಸರ್ ನೆನಪಿದ್ಯಾ, 2 years ಬ್ಯಾಕ್ ಮಾಡಿದ್ವಿ ನಾವು ಈ ಥರ ಒಂದು. ಹೌದು ಸರ್, ಮಾಡಿದ್ವಿ, ಕರೆಕ್ಟ್. ನೋಡಿ, ಇದು 15 ಮಿನಿಟ್ಸ್ ಕ್ಯಾಂಡಲ್, 3 ಗಂಟೆ 15 ನಿಮಿಷದಿಂದ 3:30 ಕ್ಯಾಂಡಲ್. ಈ ಕ್ಯಾಂಡಲ್ನಿಂದ ನೀವು ಲೆಫ್ಟ್ಗೆ ಒಂದು ಲೈನು, ರೈಟ್ಗೆ ಒಂದು ಲೈನ್ ತಗೊಳ್ಳಿ. ಓಕೆ, ಇದರಲ್ಲಿ ಫಸ್ಟ್ ಯೂಟರ್ನ್ ಎಲ್ಲಾಗಿದೆ, ಇದು ಸೆಕೆಂಡ್ ಯೂಟರ್ನ್ ಎಲ್ಲಾಗಿದೆ, ಇದು ಮಿಡ್ ಸಪೋರ್ಟ್, ಇದು ಮೇಜರ್ ಸಪೋರ್ಟ್. ಇದು ಫಸ್ಟ್ ಯೂಟರ್ನ್ ಎಲ್ಲಾಗಿದೆ, ಇದು ಮಿಡ್ ರೆಸಿಸ್ಟೆನ್ಸ್, ಸೆಕೆಂಡ್ ಯೂಟರ್ನ್ ಮೇಜರ್ ರೆಸಿಸ್ಟೆನ್ಸ್. ಓಕೆ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡಿ. ಇದು ಸರ್ ಒಬ್ಬೊಬ್ಬರದ್ದು ಹೇಳೋಣ ಸರ್. ಇದು ಜನರಲ್ ಆಗಿ ಒಂದು ಗ್ರಾಫ್ ಆಗಿ ನಿಮ್ಗೆ ಹೇಳ್ತಿದ್ದೀನಿ, ಬಟ್ ಅದು ನೀವು ಹೇಳ್ತಾರಲ್ಲ ಪಿನ್ ಟು ಪಿನ್ ಅಲ್ಲೇ ವರ್ಕ್ ಆಗುತ್ತೆ ನಿಮ್ಮ ಲೆವೆಲ್ಗೆ ಅಂತ. ಆ ಥರ ವರ್ಕ್ ಆಗಬೇಕಂದ್ರೆ ಒಂದು 5-6 ಸಬ್ಜೆಕ್ಟ್ನ ನೀವು ದಾಟಿ ಬರಬೇಕು, ಕಲ್ತ್ಕೊಂಡು ಬರಬೇಕು. ಓಕೆ ಸರ್, ಕಲ್ತ್ಕೊಂತೀವಿ. ಹಾಂ ಸರ್,
ನಿಧಾನಕ್ಕೆ ಆ ವೀಡಿಯೋಸ್ ಫಾಲೋ ಮಾಡಿ. ಆಪ್ಷನ್ಸ್ ಬೈಯಿಂಗ್ ಕಂಪ್ಲೀಟ್ ವೀಡಿಯೋಸ್ ಆಗಷ್ಟಲ್ಲಿ ಅದ್ರ ಬಗ್ಗೆ ಕೂಡ ಸ್ವಲ್ಪ ಸಬ್ಜೆಕ್ಟ್ ಕೊಡ್ತೀನಿ ನಾನು. ಸರ್ ಲಾಸ್ಟ್ 15 ಮಿನಿಟ್ಸ್ ಕ್ಯಾನ್ಲ ಸರ್. ಎಸ್ ಸರ್. ಅದನ್ನೇ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕಬೇಕು ಅಂದರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ 15 ನಿಮಿಷ ಕ್ಯಾನಲ್ ಟೈಮ್ ಫ್ರೇಮೇ ಯೂಸ್ ಮಾಡಬೇಕು ಇಂಟ್ರಾಡೇಗೆ. ಸರ್ ಸ್ಟಾರ್ಟಿಂಗ್ ಸರ್ ಫಸ್ಟ್ 15 ನಿಮಿಷ ಕ್ಯಾನ್ಲ ಸರ್. ಲಾಸ್ಟ್ 3 ಗಂಟೆ 15 ನಿಮಿಷದಿಂದ 3 ಗಂಟೆ 30 ನಿಮಿಷ ಲಾಸ್ಟ್ ಕ್ಲೋಸಿಂಗ್ ಕ್ಯಾಂಡಲ್ ಇರುತ್ತಲ್ಲ ಸರ್, ಅದು. ಓಕೆ ಸರ್, ಓಕೆ ಒಂದು ಎಕ್ಸಾಂಪಲ್ ತೋರಿಸ್ಲಾ? ಈಗ ನೋಡಿ, ಒಂದ್ಸತಿ ಎಕ್ಸಾಂಪಲ್ ತೋರಿಸಿ ಸರ್ ಅದು. ಹಾಂ ಸರ್, ಈಗ ನೋಡಿ, ಇದು ನಿನ್ನೆ ಮೊನ್ನೆ ಕ್ಲೋಸ್ ಆಗಿರೋದು. ಇದು ಯಾವತ್ತೊಂದು ಗುರುವಾರದ್ದು. ಇದು ಈ ಲಾಸ್ಟ್ ಕ್ಯಾಂಡಲ್ ಇದೆಯಲ್ಲ, ಇದರಿಂದ ಲೆಫ್ಟ್ಗೊಂದು ರೈಟ್ಗೊಂದು ರೈಲ್ ಹಾಕೊಂಡ್ರೆ ಇಲ್ಲಿ ಎಲ್ಲಿ ಫಸ್ಟ್ ಯೂ ಟರ್ನ್ ಆಗಿರುತ್ತೆ ಇದು ಮಿಡ್, ಇದಕ್ಕೂ ಕೆಳಗಡೆ ಎಲ್ಲಿರುತ್ತೆ ಅದು ಮೇಜರ್. ಓಕೆ, ಇದು ಮೇಜರ್. ಪ್ಲಸ್ ಇದು ಇಂಟ್ರಾಡೇ ಡೇ ಮೂಮೆಂಟಮ್ಗೂ ಮ್ಯಾಚ್ ಆಗಬೇಕು. ಅದೆಲ್ಲ ನಿಮ್ಗೆ ಆ ಸಬ್ಜೆಕ್ಟಲ್ಲಿ ಬರುತ್ತೆ, ಮುಂದೆ ನೋಡೋಣ. ಇದು ಮಿಡ್, ಇದು ಮೇಜರ್, ಇಲ್ಲಿ ಹಾಕೋಬೇಕು. ಇದು ಮಿಡ್, ಇದು ಮೇಜರ್, ಈ ಥರ ಇಲ್ಲಿ ಹಾಕೋಬೇಕು. ಅವಾಗ ಈ ಮಾರ್ಕೆಟ್ ಇರಲ್ಲಲ್ವ, ಇಲ್ಲಿ ಹಾಕೋಬೇಕು. ಒಂದು ರಫ್ ಆಗಿದೆ. ಇದು ಕೂಡ ಪ್ರಾಪರಾಗಿ ವರ್ಕ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ ಸರ್? ಯಾರು ಸರ್ ಕೇಳಿದ್ದಿದೆ? ಸರ್ ಮಹೇಶ್ ಅಂತ ಕನಕಪುರ. ಕ್ಲಿಯರ್ ಆಯ್ತು ಸರ್? ಸರ್ ಮಹೇಶ್ ಅಂತ ಇದೆ, ಫಸ್ಟ್ ಟೈಮ್ ಜನ ಆಗಿದೆ ಸರ್. ಮಂಚೆ ಎಲ್ಲಿಂದ ಸರ್? ಸರ್ ಕನಕಪುರ. ಕನಕಪುರ. ಹೌದು ಸರ್. ಓಕೆ ಸರ್. ನೀವು HS ಕ್ಲಾಸ್ ಫಾಲೋ ಮಾಡ್ತಿದ್ದೀರಾ ಸರ್? ಇಲ್ಲ ಸರ್, ಇದೆ ಫಸ್ಟ್ ಟೈಮ್ ಸರ್. ಇವತ್ತೇ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ರು ಸರ್. ಓಕೆ. ಹಂಗಂದ್ರೆ ನೀವು HS ಫಸ್ಟ್ ವಿಡಿಯೋ ನೋಡ್ಬೇಕು ಸರ್. ಅದಂದ್ರೆ ಏನಂತ ಗೊತ್ತಾಗ್ಬೇಕು, ಅದ್ರಲ್ಲಿ ನಿಮ್ಗೆ ಡೌಟ್ಸ್ ಬರಬೇಕು. ಓಕೆ ಸರ್, ನೋಡ್ತೀವಿ ಸರ್. ಇಲ್ಲ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಕ್ಲಿಯರ್ ಮಾಡ್ತೀನಿ. ಸರಿ ಸರ್. ಇಲ್ಲ ಸರ್, ವಿಡಿಯೋ ನೋಡ್ಬಿಟ್ಟು ನಾನು ಕೇಳ್ತೀನಿ ಸರ್. ವಿಡಿಯೋ ನೋಡಿಲ್ಲ. ನೆಕ್ಸ್ಟ್ ಬೇರೆ ಸರ್, ಬೇರೆ ಯಾರಿಗೇನು ಡೌಟ್ ಸರ್? ಸರ್ ನಿಮ್ದು ವಾಯ್ಸ್ ಕ್ಲಿಯರ್ ಇಲ್ಲ ಸರ್. ಸ್ವಲ್ಪ ಮೈಕ್ ಹತ್ರ ಇಟ್ಕೊಂಡು ಮಾತಾಡ್ತೀರಾ ಸರ್? ಸರ್ ಬೇರೆ ಯಾರಿಗಾದ್ರೂ ಅರ್ಥ ಆಯ್ತಾ ಸರ್ ಸರ್ ಹೇಳಿದ್ದು? ಮಿಡ್ ಸಪೋರ್ಟು ಡಬಲ್ ಏನು ಹೇಳಿದ್ರೆ ಅಂತ ಕೇಳ್ತಾ ಇದ್ದಾರೆ ಸರ್. ಮಿಡ್ ಸಪೋರ್ಟು ಡಬಲ್ ಏನು ಎಳೆದಿದ್ದೀರಲ್ಲ ಹೆಂಗೆ ಅಂತ ಕೇಳ್ತಾ ಇದ್ದಾರೆ ಸರ್ ಅವರು. ಇದಾ ಎರಡು ಹಾಕಿದ್ದೀನಂತನಾ? ಹೌದು ಸರ್. ಇದನ್ನ ಝೋನ್ ಅಂತಾರೆ ಸರ್. ಒಂದು ಝೋನ್ ಅಂತಾರೆ. ಈ ಝೋನ್ಸ್ ಅಲ್ಲಿ ಮತ್ತೆ ಎರಡು ಇರ್ತವೆ, ಒಂದು ಝೋನ್, ಒಂದು ಹಿಡನ್ ಝೋನ್. ಓಕೆ, ಎರಡು ಇರ್ತವೆ. ಇದು ಝೋನ್. ಇದು ಈ ಝೋನ್ ಯಾಕೆಂದ್ರೆ ಇಲ್ಲೊಂದು ವಿಗ್ಸ್ ಬಂದಿರ್ತಾವಲ್ಲ, ದೊಡ್ಡ ವಿಗ್ಸ್ ಬಂದಿರ್ತಾವಲ್ಲ, ಅಲ್ಲಿ ನಿಮ್ಮ ಸೈಡ್ ಇದ್ರೆ ಇದೆಲ್ಲ ಬೈಯಿಂಗ್ ಆರ್ಡರ್ ಪ್ಲೇಸಸ್. ಇವು ಅಲ್ಲಿಂದನೇ ಬೈಯಿಂಗ್ ಆರ್ಡರ್ಸ್ ಬಂದಿರುತ್ತೆ. ಆ ಝೋನ್ ಬ್ರೇಕ್ ಆಗೋವರೆಗೂ ಮತ್ತೆ ಸೆಲ್ಲರ್ ಬರಲ್ಲ. ಅದಕ್ಕೆ ಆ ಝೋನ್ಸ್ ಅಲ್ಲಿ ನಾವು ಒಂದು ಝೋನ್ ತರ ಕನ್ಸಿಡರ್ ಮಾಡ್ತೀವಿ ಅದನ್ನ. ಅದಕ್ಕೆ ಅಲ್ಲಿ 2 ಲೆವೆಲ್ಸ್ ಹಾಕಿದ್ದೀವಿ. ಓಕೆ ಸರ್, ನೆಕ್ಸ್ಟ್ ಬೇರೆ? ಸರ್ ಸಪೋರ್ಟ್ ರೆಸಿಸ್ಟೆನ್ಸ್ ಹಿಂದಿನ ದಿನದ್ದು ಐ ಮತ್ತು ಲೋ ಮಾರ್ಕ್ ಮಾಡ್ಕೊಂಡ್ರೆ ಬರಲ್ವಾ ಸರ್ ಅದು? ಸಪೋರ್ಟ್ ರೆಸಿಸ್ಟೆನ್ಸ್ ಹಿಂದಿನ ದಿನದ್ದು ಕ್ಯಾಂಡ್ಲದ ಐ ಮತ್ತೆ ಲೋ, ಒನ್ ಡೇ ಕ್ಯಾಂಡ್ಲದು ಐ ಲೋ ಮಾರ್ಕ್ ಮಾಡ್ಕೊಂಡ್ರೆ ಬರುತ್ತಲ್ಲ ಸರ್ ಅದು ನೆಕ್ಸ್ಟಿಗೆ? ಸರ್ ಈಗ ಆ ಹಿಂದಿನ ದಿನ ಕ್ಯಾಂಡಲ್ ಹೈ ಲೋ ಮಾರ್ಕ್ ಮಾಡ್ಕೋಬೇಕಂತೇಳಿ ಫಿಬ್ಬ್ಯಾಂಡ್ ಯೂಸ್ ಮಾಡ್ಬೋದಾ ಹೇಳ್ಕೊಡಿ ಸರ್. ಫಿಬೋನಾಚಿಯಲ್ಲಿ ಯೂಸ್ ಮಾಡ್ಕೋಬೋದಾ ಹೇಳ್ಕೊಡಿ ಸರ್. ಓಕೆ ಸರ್, ಈಗ ನೀವು ಸಪೋರ್ಟ್ ರೆಸಿಸ್ಟೆನ್ಸು ಹಿಂದಿನ ದಿನದ ಹಾಕೋಬೇಕು ಅಂದರೆ ಇದನ್ನ ನೀವು ಕಾಮನ್ ಆಗಿ ಎಲ್ಲ ಯೂಟ್ಯೂಬ್ಸಲ್ಲಿ ನೋಡಿರ್ತೀರ ಸರ್. ಯೂನಿವರ್ಸಲ್ ಲೆವೆಲ್ಸ್ ಅಂತ ಅಲ್ವಾ? ಯೂನಿವರ್ಸಲ್ ಲೆವೆಲ್ಸ್ ಅಂತಾರೆ. ಓಕೆ, ಬಟ್ ಒಂದಿನೂ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡಲ್ಲ. ಯಾವತ್ತು ತುಂಬಾ ರೇರ್ ಆಗಿ ಮಾಡಿರುತ್ತೆ, ಬಟ್ ಯಾವತ್ತು ಮಾಡಲ್ಲ. ಬಟ್ ಇಲ್ಲಿ ನೀವು ಲೆವೆಲ್ಸ್ ಈಗ ನೀವು ಬಂದಾಗ ಇದಕ್ಕೆ ಮುಂಚೆ ನಿಮ್ಮ ಜೊತೆ ಇದ್ದವ್ರು ಯಾರೋ ಹೇಳಿದ್ರು ನೀವು ಹಾಕೋ ಲೆವೆಲ್ಸ್ ಕರೆಕ್ಟಾಗಿ ವರ್ಕ್ ಆಗೋಗುತ್ತೆ ಯಾಕೆ ಅಂತ. ಇದು ಯಾಕೆ ಹಿಂದಿನ ದಿನ ಲೆವೆಲ್ಸ್ ವರ್ಕ್ ಆಗಿಲ್ಲ ಸರ್? ಅದು ವರ್ಕ್ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಥಿಯರಿನೇ ಬೇರೆ, ಲೈವ್ ಮಾರ್ಕೆಟ್ ಅಲ್ಲಿ ಪ್ರಾಕ್ಟಿಕಲ್ಲೇ ಬೇರೆ. ಎಕ್ಸಾಕ್ಟ್ಲಿ. ಹಾಂ ಸರ್. ಇವಾಗ ನಾನು ಹೇಳ್ಕೊಟ್ಟಿದ್ನಲ್ಲ ಸರ್, ಈಗ ಒಂದು ರಫ್ ಆಗಿ ಆ ಸಾರ್ಗೆ, ಮಹೇಶ್ ಅವ್ರಿಗೆ
ನೀವು ಅದನ್ನು ಫಾಲೋ ಹೌದು ಸರ್, ಮಾಡಿ ಹೌದು ನೋಡಿ. ಸರ್. ಅದನ್ನು ಫಾಲೋ ಮಾಡಿ ನೋಡಿ. ಸರಿ, ನೀವು ಬ್ಯಾಕ್ ಟೆಸ್ಟ್ ಬರೀಬೇಕಾದ್ರೆ ಈಗ ಕ್ಲೋಸ್ ಆಗಿರೋ ಡೇಯಿಂದ ಹಿಂದಗಡೆ ನೋಡ್ಕೊಂಡು ಹೋಗಿ. ಅದರಲ್ಲಿ ನಿಮ್ಗೊಂದು 75% ಐಡಿಯಾ ಬಂದ್ಬಿಡುತ್ತೆ. ಸರಿ ಸರ್, ಸರಿ ಸರ್. ಬ್ಯಾಕ್ ಟೆಸ್ಟ್ ಮಾಡ್ತೀವಿ ಸರ್, ವರ್ಕೌಟ್ ಮಾಡ್ತೀವಿ. ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ, ಬ್ಯಾಕ್ ಟೆಸ್ಟ್ ರಿಪೋರ್ಟ್ ಕಳಿಸಿ. ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಸರಿ ಸರ್. ಇದ್ದರೆ ಮತ್ತೆ ರಿಪೋರ್ಟ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ ಸರ್, ಓಕೆ ಸರ್. ಓಕೆ, ಮತ್ತೆ ನೆಕ್ಸ್ಟ್ ಸರ್. ಬೇರೆ ಏನೋ ಡೌಟ್ ಕೇಳಿ ಸರ್. ಸರ್ ಈಗ ಮತ್ತೆ ಸರ್ ಒಂದು ಸ್ವಲ್ಪ ಡೌಟ್ ಇದೆ ಸರ್. ಹಾಂ ಸರ್. ಈಗ ಸರ್ 15 ನಿಮಿಷ ಕ್ಯಾಂಡ್ಲ್ 3 ಕಾಲದ 3:30 ಕ್ಯಾಂಡ್ಲ್ ಇದೆಯಲ್ಲ ಸರ್, ಅದು ಹೆಂಗೆ ಸರ್? ಡೈವರ್ನ ಹೆಂಗೆ ತಗೊಳ್ಳೋ ಸರ್? ಅದು ಕ್ರಾಸ್ ಆಗಿ ತಗೊಳ್ಳಿ, ಯಾವ ಟ್ರೆಂಡ್ ಲೈನ್ ಏನು ಸರ್ ಅದು? ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ಸರ್. ಈಗ ಕ್ಯಾಂಡಲ್ ಕ್ಲೋಸ್ ಆಗಿರುತ್ತಲ್ಲ ಸರ್, ಓಕೆ. ಇಲ್ಲಿ ಯೂ ಟರ್ನ್ಸ್ ಎಲ್ಲಿದೆ ನೋಡಿ ಸಾಕು. ಇದು ಓಕೆ ಮಾರ್ಕೆಟ್ ಸರ್. ಯೂ ಟರ್ನ್ಸ್ ಎಲ್ಲಾಗಿದೆ ನೋಡಿ. ಡೌನ್ ಟ್ರೆಂಡಲ್ಲಿ. ಓಕೆ. ಹೌದೌದು. ಡೌನ್ ಟ್ರೆಂಡ್ಗೆ ಬರೋದನ್ನ ಸಪೋರ್ಟ್ ತಗೊಳ್ಳಿ, ಅಪ್ ಟ್ರೆಂಡ್ಗೆ ಬರೋದನ್ನ ರೆಸಿಸ್ಟೆನ್ಸ್ ತಗೊಳ್ಳಿ. ಸರಿ ಸರ್, ಓಕೆ ಸರ್, ಈಗ ಅರ್ಥ ಆಯ್ತು ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಬೇರೆ ಹಲೋ ಸರ್. ಸರ್ ಫಿಬೊನಾಕಿ. ಸರ್ ಹೇಳಿ ಸರ್, ಕುಮಾರ್ ಸರ್. ಸರ್ ನೀವು ಅದನ್ನ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಹಾಕ್ತಿರಲ್ವಾ, ಆ ಲೈನ್ ಹಾಕಿದ್ಮೇಲೆ ಎಂಟ್ರಿ ತಗೊಳ್ಳುವಾಗ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ತೀರಾ ಸರ್? ಎಸ್ ಸರ್. ಅಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಬಂದ್ರೆ ಮಾತ್ರ ಮೇಲೆ ತಗೊಂತೀರಾ? ಇಲ್ಲ, ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ತುಂಬ ಅಕ್ಯುರೇಸ್ ಆಗಿ ವರ್ಕ್ ಆಗ್ತವೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸರ್. ನಾವು ಇದ್ರ ಮೇಲೆ ಟ್ರೇಡ್ಸ್ ಮಾಡಿದ್ವಿ, ಲೈವ್ ಟ್ರೇಡ್ಸ್ ಮಾಡಿದ್ವಿ. ಸಪೋರ್ಟ್ ಹತ್ರ ಬಂದ ತಕ್ಷಣ ಸಿ ತಗೊಳ್ಳೋದು, ರೆಸಿಸ್ಟೆನ್ಸ್ ಹತ್ರ ಬಂದ ತಕ್ಷಣ ಪಿ ತಗೊಳ್ಳೋದು ವರ್ಕ್ ಆಗಿದಾವೆ ಪ್ರಾಪರ್ ಆಗಿ ಕ್ಯಾಂಡಲ್ ಸ್ಟಿಕ್ಸ್. ಬಟ್ ನಾವು ಇಲ್ಲಿ ಆಫ್ಲೈನಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ಟ್ರೇಡ್ ಮಾಡಿಸ್ಬೇಕಾದ್ರೆ ಸೇಫ್ ಎಂಟ್ರೀಸ್ಗೆ ನಮ್ಗೊಂದು SL ಪಾಯಿಂಟ್ ಅದೆಲ್ಲ ಬೇಕು ಅಂತ ನಾವು ನಮ್ಮ ಪ್ಯಾಟರ್ನ್ ಇರ್ತವೆ, ಅದನ್ನು ಫಾಲೋ ಮಾಡ್ತೀವಿ. ನಾರ್ಮಲ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್ ಆಗ್ತವೆ. ಬಟ್ ಎಷ್ಟು ವರ್ಕ್ ಆದ್ರೂ ನಾವು ಎಂಟ್ರಿ ತಗೋಬೇಕಂದ್ರೆ ನಮ್ಗೊಂದು ಎಂಟ್ರಿ ಪಾಯಿಂಟ್, ಒಂದು ಸ್ಟಾಪ್ ಲಾಸ್ ಪಾಯಿಂಟ್ ಅನ್ನೋದು ಇರಬೇಕಲ್ವಾ? ಹೌದು ಸರ್, ಅದಕ್ಕೆ ನಮ್ಮ ಹತ್ರ ಸ್ವಲ್ಪ ಪ್ಯಾಟರ್ನ್ಸ್ ಇದಾವೆ, ಅದನ್ನ ನಾವು ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಟ್ರೇಡ್ ತಗೊಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸಪೋರ್ಟ್ ರೆಸಿಸ್ಟೆನ್ಸ್ನ ಬೇಸ್ ಮಾಡಿಕೊಂಡು ಒಂದು ಸಾರ್ ಇದ್ರು, ಯಾರೋ ಒಂದು ಮೂವಿ ಮೇಕರ್ ಸರ್, ಅವ್ರು 1.5 ಲಕ್ಷ ಮಾಡಿದ್ರು. ದಿನ ಸ್ಕ್ರೀನ್ಶಾಟ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಡೈಲಿ 10,000 20,000 ಮಾಡಿದ್ರು. ಓನ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾತ್ರ ಫಾಲೋ ಮಾಡಿದ್ರು ಅವರು. ಹಾಂ. ಓಕೆ ಸರ್. ಸರ್ ಅದು ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕುವಾಗ ವೀಕ್ ಕನ್ಸಿಡರ್ ಮಾಡಬೇಕಾ, ಬಾಡಿ ಕನ್ಸಿಡರ್ ಮಾಡಬೇಕಾ ಸರ್? ಸರ್ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕುವಾಗ ಇಂಟ್ರಾಡೇದಲ್ಲಿ 15 ಮಿನಿಟ್ಸ್ ನೋಡ್ಬೇಕು ಸರ್, 15 ನಿಮಿಷ ಟೈಮ್ ಫ್ರೇಮ್ ನೋಡಬೇಕು. ಅದಲ್ಲ ಸರ್, ಅದು ಕ್ಯಾಂಡಲ್ ವೀಕ್ ಬಾಡಿ ಮೇನ್ ಯಾವುದು ಸರ್? ಹೈ ಕ್ಯಾಂಡಲ್ ಅಂದರೆ ಸರ್ ಇದು ಪೂರ್ತಿ ಸೇರಿದ್ರೆ ಒಂದು ಕ್ಯಾಂಡಲ್ ಅಲ್ವಾ ಸರ್? ಇದನ್ನ ನೋಡಬೇಕು. ವಿಕ್ಸ್ ಹೈ ನೋಡಬೇಕು. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡ್ತೀವಿ. ಸ್ವಿಂಗ್ ಟ್ರೇಡ್ ಅಂದರೆ ಇದು ಇಂಟ್ರಾಡೇಗೆ ಮಾಡ್ತೀವಿ ಅಂದರೆ ಇದರ ಹೈ ನೋಡಬೇಕು, ಇದು ಲೋ ನೋಡಬೇಕು. ಸ್ವಿಂಗ್ ಟ್ರೇಡ್ ಮಾಡ್ತೀವಿ ಅಂದರೆ ಸ್ವಿಂಗ್ ಟ್ರೇಡ್ ಬಗ್ಗೆ ಗೊತ್ತಿದ್ರೆ ಮಾತ್ರ. ಇದರಲ್ಲಿ 4 ಅವರ್ಸ್ ಅಂದರೆ ಬಾಡಿ ವಿಕ್ಸ್ ಇದು ನೋಡಬೇಕು, ಬಾಡೀಸ್ ನೋಡಬೇಕು. ಓಪನ್ ಹೈ ಓಪನ್ ಲೋ ಇರುತ್ತಲ್ಲ ಅದನ್ನ ನೋಡಬೇಕು. ಓಕೆ ಸರ್, ನೆಕ್ಸ್ಟ್ ಸರ್ ಫಿಬೊನಾಕಿ ಹೇಳ್ತೀರಾ ಸರ್, ಇಲ್ಲ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಹೇಳ್ತೀರಾ ಸರ್? ಪ್ಯಾಟರ್ನ್ಸ್ ಎಲ್ಲ ಯಾರು ಈ ಥರ ಬಂದು ಲೈವಲ್ಲಿ ಹೇಳಲ್ಲ ಸರ್, ಅಲ್ವಾ ಸರ್? ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ. ನೀವು ಯಾವ ಪ್ಯಾಟರ್ನ್ ಮಾಡ್ತೀರಾ ಪ್ಯಾಟರ್ನ್ಸ್ ಹೇಳ್ಕೊಡಿ ಅಂದರೆ ಯಾರು ಹೇಳಲ್ಲ ಸರ್. ಸರ್ ಹೇಳಿ ಸರ್. ಹಲೋ ಹೇಳಿ ಸರ್. ಸರ್, ನೀವು ಎಂಟ್ರಿ ತಗೊಂಡ್ಮೇಲೆ 20 ಪಾಯಿಂಟ್ ಟಾರ್ಗೆಟ್ ಇಟ್ಕೊಳ್ರಿ ಅಂತ ಹೇಳ್ತಿರ್ತೀರಲ್ಲ ಸರ್ ಲೈವ್ ಅಲ್ಲಿ, ಅಂದ್ರೆ ಮುಂಚೆನೆ ಇಷ್ಟು ಟಾರ್ಗೆಟ್ ಅಂತ ಫಿಕ್ಸ್ ಮಾಡ್ಕೊಂಡಿರಲ್ಲ ಸರ್? ಹೌದು. ಅಂದ್ರೆ ಮುಂಚೆನೆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿರ್ತೀರಾ ಸರ್ ಎಷ್ಟು ಪಾಯಿಂಟ್ ಹೋಗ್ಬೋದು ಅಂತ? ಹಾಂ ಸರ್, ಫಸ್ಟ್ ಇಷ್ಟೇ ಪಾಯಿಂಟ್ ಹೋಗುತ್ತೆ ಅಂತ ಕಾಲ್ ಕೊಟ್ಟಿರ್ತೀವಲ್ಲ ಸರ್, ಆ ಕಾಲ್ ಪ್ರಕಾರ ಅವ್ರು TSL ಮಾಡ್ತಾ ಬರ್ತಾರೆ ಎಂಟ್ರಿ 20 ಪಾಯಿಂಟ್ಗೆ. ಹಾಂ. ಅಂದ್ರೆ ಗ್ರೂಪ್ ಅಲ್ಲಿ ಅಂದ್ರೆ ಅದು ಪ್ರತಿ 20 ಪಾಯಿಂಟ್ಗೆ ನೀವು TSL ಮಾಡ್ಕೊಂತ ಹೋಗ್ತೀರಿ ಅಂತ ಹೇಳ್ತೀರಲ್ಲ ಸರ್, ಈಗ ಮುಂಚೆನೆ ಇಷ್ಟು ಟಾರ್ಗೆಟ್ ಅಂತ ಹೇಳ್ತೀರಾ ಸರ್ ಅಡ್ವಾನ್ಸ್ ಆಗಿ? ಹೌದು ಸರ್. ಹಾಂ. ಸರ್ ನೀವು ಈಗ ಫಾರೆಕ್ಸ್ ಕೂಡ ಹೇಳ್ಕೊಡ್ತೀರಿ ಸರ್ ಕೋರ್ಸ್? ಎಸ್ ಸರ್. ಈಗ 21 ಡೇಸ್ ಚಾಲೆಂಜಲ್ಲಿ 18 ಡೇಸ್ ರನ್ನಿಂಗ್ ಸರ್, 18 ದಿವಸ ರನ್ನಿಂಗು. 18 ದಿವಸದ ಫಾರೆಕ್ಸೇ ತೋರಿಸ್ತಾ ಇದ್ದೀನಲ್ಲ ಸರ್? ನೆನ್ನೆ ಕೂಡ BTC ಮಾಡಿದ್ವಿ. ಇಲ್ಲಿ ಡ್ರಾಯಿಂಗ್ ಮಾಡೋದನ್ನ ಅಪ್ಲೋಡ್ ಮಾಡಿದ್ದೇನೆ, ನೀನು ವಿಡಿಯೋ ನೋಡಿಲ್ಲ ಅನಿಸುತ್ತೆ. ಇಲ್ಲಿ ಒಂದು ಡ್ರಾಯಿಂಗ್ ಬರ್ಕೊಟ್ಟಿದ್ದೆ, ಇನ್ನೂ ಹಂಗೆ ಇದೆ ಡ್ರಾಯಿಂಗ್, ಏನು ಡಿಲೀಟ್ ಮಾಡಿಲ್ಲ. ಇದು ಟಾರ್ಗೆಟ್ ಅಂತ, ಇದು BTC.
ಇದು ಫಾರೆಕ್ಸು ಮಾಡ್ತೀವಿ ಸರ್. ಫೋರೆಕ್ಸ್ ಮತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎರಡಲ್ಲೂ ವರ್ಕ್ ಆಗುತ್ತೆ ಸರ್, ಸೇಮ್ ಕಾನ್ಸೆಪ್ಟ್? ಎಸ್ ಸರ್. ನಾನು ಇಲ್ಲಿ ನಾನು ಏನು ಪ್ಯಾಟ್ರನ್ಸ್ ಹೇಳ್ಕೊಡ್ತೀನಿ ಸರ್. ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಏನು ಪ್ಯಾಟ್ರನ್ ಹೇಳ್ಕೊಡ್ತೀನಿ ಆ ಪ್ಯಾಟ್ರನ್ಸ್ ಟೀಚ್ ಮಾಡುವಾಗಲೇ ಹೇಳ್ತೀವಿ ಸರ್. ಇದು ನೀವು ಕರೆಕ್ಟಾಗಿ ಕಲ್ತ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡಿಕೊಂಡ್ರೆ ನೀವು ಯಾವುದ್ರಲ್ಲಿ ಬೇಕಾದರೂ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಯಾಕೆಂದರೆ ಸರ್ ಕ್ಲಾಸ್ ಅಂದ್ರೆ ಯಾಕೆಂದರೆ ನಾವು ಹೇಳ್ಕೊಡೋದು ಪೂರ್ತಿ ಕ್ಯಾಂಡಲ್ಸ್ ಬಗ್ಗೆ ಮಾತ್ರ. ಈ ಕ್ಯಾಂಡಲ್ಸ್ ಅನ್ನೋದು ಎಲ್ಲ ಚಾರ್ಟಲ್ಲೂ ಸೇಮ್ ಕ್ಯಾಂಡಲ್ಸೇ ಬರ್ತವೆ. ಅದು ಮೂಮೆಂಟಮ್ಮು ಅದೆಲ್ಲ ಚೇಂಜಸ್ ಬರ್ಬೋದು, ಬಟ್ ಕ್ಯಾಂಡಲ್ ಸೇಮ್. ನೀವು ಕರೆಕ್ಟಾಗಿ ಪ್ಯಾಟರ್ನ್ ಐಡೆಂಟಿಫೈ ಮಾಡಿಕೊಂಡು ನೀವು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲದರಲ್ಲೂ ಮಾಡ್ಕೋಬೋದು. ಸರ್ ಕ್ಲಾಸಸ್ ಅಂದ್ರೆ ನಿಮ್ಮದು 3 ತಿಂಗಳದ್ ಬೇರೆ ಇದೆ, 1 ತಿಂಗಳದ್ ಬೇರೆ ಇದೆ ಅಲ್ವಾ ಸರ್? ಎಸ್ ಸರ್. ಅಂದ್ರೆ ಈಗ 1 ತಿಂಗಳು ಕ್ಲಾಸಲ್ಲಿ ಸೇರ್ಕೊಂಡ್ರೆ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕ್ಲಿಕ್ಕೆ ಸ್ವಂತಕ್ಕೆ ಬರುತ್ತಾ ಸರ್? 1ನೇ ಕ್ಲಾಸ್ ಜಾಯ್ನ್ ಆಗ್ಬಿಟ್ಟು SSLC ಎಕ್ಸಾಮ್ ಬರೀತೀರಿ ಸರ್ ನೀವು? ಇಲ್ಲ ಸರ್, ಆಗಲ್ಲ ಸರ್. ಅದೇ ಡೌಟ್ ಇತ್ತು ಸರ್, ಕೇಳಿದೆ. ಈಗ 1 ಮಂತ್ ಕೋರ್ಸ್ ಸೇರ್ಕೊಂಡ್ರೆ ಆಗಲ್ಲ ಆಗಲ್ಲ. ಈಗ 1 ಮಂತ್ ಕೋರ್ಸ್ ಸ್ಕಿಪ್ ಮಾಡಿ ಡೈರೆಕ್ಟ್ 3 ತಿಂಗಳಿಗೆ ಜಾಯ್ನ್ ಹೋಗಿ. ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸರ್. ನಾನು 1 ತಿಂಗಳು ಜಾಯ್ನ್ ಆಗಿಬಿಡ್ತೀನಿ, ನಾನು ಇಷ್ಟು ಮಾಡ್ಕೊಂಡ್ಬಿಡ್ಬೇಕು, ನಾನು ಕಲ್ತ್ಬಿಡ್ಬೇಕು, ನಿಮ್ಮ ಥರ ಲೆವೆಲ್ಸ್ ಆಗಿಬಿಡ್ಬೇಕು. 7 ವರ್ಷ ಪ್ರಾಕ್ಟೀಸ್ ಮಾಡಿದವ್ರಿಗೂ 7 ವರ್ಷ ಎಕ್ಸ್ಪೀರಿಯನ್ಸ್ವರೆಗೂ 1 ತಿಂಗಳಲ್ಲಿ ಬಂದು ಮಾಡ್ಬಿಡ್ತೀನಿ ಅನ್ನೋರ್ಗು ಒಂದೇನಾ ಸರ್? ಇಲ್ಲ ಸರ್, ಎಕ್ಸ್ಪೀರಿಯನ್ಸ್ ಮತ್ತೆ ನ್ಯೂ ಬಿಗಿನರ್ಸ್ಗೆ ತುಂಬಾ ಡಿಫರೆನ್ಸ್ ಇದೆ ಸರ್. ಒಂದೇ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. 1 ತಿಂಗಳಲ್ಲಿ ನೀವು ಜಾಯ್ನ್ ಆದರೆ ನಾನು ಕೊಡೋ ಬ್ಯಾಕ್ ಟೆಸ್ಟ್ ನೀವು ಕಂಪ್ಲೀಟ್ ಮಾಡೋಕ್ಕೆ 15 ದಿವಸ ಆಗುತ್ತೆ. ನೀವು 9 ಕಾಲ ಒಳಗಡೆ ಮಾರ್ಕೆಟ್ ಒಳಗಡೆ ಬರಬೇಕು ಅಂದ್ರೇ 9 ಕಾಲ ಒಳಗಡೆ ಏನೇನು ಮಾಡ್ಕೋಬೇಕು. ಇವಾಗ ನೀವು ಆಪ್ಷನ್ ಬೈಯಿಂಗ್ಸ್ ನೋಡ್ತಿದ್ದೀರಲ್ವಾ? ಈಗ ಆಲ್ಮೋಸ್ಟ್ 5ನೇ ವಿಡಿಯೋ ಬಂದಿದೆ. 5 ವಿಡಿಯೋದು ಬಿಫೋರ್ ಮಾರ್ಕೆಟ್ಸೇ ಇದಾವೆ, ಇನ್ನು ಮಾರ್ಕೆಟ್ ಒಳಗಡೆ ಹೋಗಿಲ್ಲ ನಾವು. ಅರ್ಥ ಆಯ್ತಾ ಸರ್? 9 ಕಾಲ ಒಳಗಡೆ ನೀವು ಮಾರ್ಕೆಟ್ ಒಳಗಡೆ ಬರಬೇಕು ಅಂದರೆ ನಿಮಗೆ ನಾನು ಕೂಡ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 15 ಡೇಸ್ ಬೇಕು. ಅಷ್ಟು ಕಂಪ್ಲೀಟ್ ಆದಮೇಲೆ ನಿಮ್ಮನ್ನ ಮಾರ್ಕೆಟ್ ಒಳಗಡೆ ಬರೋದು. ಮಾರ್ಕೆಟ್ ಅಂದರೆ ಏನು, ಕ್ಯಾಂಡಲ್ ಅಂದರೆ ಏನು ಅಂತ. ಯಾಕಂದರೆ ನನ್ನ ಪ್ರೊಸೀಜರೇ ಸ್ವಲ್ಪ ಸ್ಲೋ ಸರ್. ನಾನೇನು ಅಂತೀನಿ ಅಂದರೆ ಪೂರ್ತಿ ನೀವು ಅರ್ಥ ಮಾಡಿಕೊಂಡು ಬೇಸಿಕ್ಸಿಂದ ಕಲ್ತ್ಕೊಂಡು ಬಂದ್ರೇ ನೀವು ಮಾಡೋಕ್ಕೆ ಸಾಧ್ಯ. ಡೈರೆಕ್ಟಾಗಿ ಬಂದ ಸರ್ ಈಗ ನನಗೆ ಡೈರೆಕ್ಟಾಗಿ ಬಂದ ತಕ್ಷಣ ಬೇಸಿಕ್ ಗೊತ್ತಿದೆ ಅಂದ್ರೆ ಬೇಸಿಕ್ ಗೊತ್ತಿದೆ ಅಂದ್ರೆ 3 ಮಂತ್ಸ್ ಕೋರ್ಸ್ ಜಾಯ್ನ್ ಆಗ್ಬೋದು ಸರ್ ಡೈರೆಕ್ಟ್? ಸರ್ ಈಗ ಬೇಸಿಕ್ ಗೊತ್ತಿದೆ, ನಾನು ಸ್ಕಿಪ್ ಮಾಡಿಬಿಡ್ತೀನಿ ಸರ್. ಅದೆಲ್ಲ ನನಗೆ ನೀವು ಏನು ಅಡ್ವಾನ್ಸ್ ಮಾಡ್ತೀರಾ ಅದನ್ನೇ ಮಾಡಿ ಅಂದರೆ ನಿಮ್ಮ ಫೌಂಡೇಶನ್ ನಮ್ಗೆ ಸಂಬಂಧ ಇಲ್ಲ. ಅದ್ರ ಮೇಲೆ ಏನು ಬಿಲ್ಡಿಂಗ್ ಜರ್ನೇಟ್ ಆಗುತ್ತೆ ಅದು ಮಾತ್ರ ಹೇಳ್ಕೊಡ್ತೀವಿ ಅಷ್ಟೇ. ಓಕೆ ಸರ್, ಆಯ್ತು ಸರ್. ಯಾಕಂದ್ರೆ ನಾನು ಫೌಂಡೇಶನ್ ಮಾತ್ರ ಮನೆಗೆ ಗಟ್ಟಾಗಿ ಆಗೋದು ಅನ್ನೋ ಕಾನ್ಸೆಪ್ಟ್. ಸರ್ ಫಾರೆಕ್ಸ್ ಕೋರ್ಸ್ ಕೂಡ ಸೇಮ್ ಸರ್, ಟೈಮಿಂಗ್ ಏನೇನು ಸರ್ ಅದ್ರದ್ದು? ಏನು ಸರ್? ಫಾರೆಕ್ಸ್ ಕೋರ್ಸ್ ಟೈಮಿಂಗ್ ಸರ್? ಸರ್ ಅದು ಕೋರ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ರೆ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಸರ್, ಮೇಡಮ್ ಕ್ಲಿಯರ್ ಮಾಡ್ತಾರೆ. ಅದ್ರದ್ದು ಇದ್ರದ್ದು ಎಲ್ಲ ಟೈಮಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. 9 ಕಾಲಿಂದ 3 ಗಂಟೆವರೆಗೂ ಇರುತ್ತೆ ಲೈವು. ಓಕೆ, ಇದರಲ್ಲಿ ಇದನ್ನು ಎರಡೂ ನಡೀತಿರ್ತವೆ ಸರ್. ಕ್ಲಾಸಸ್ ಮಾತ್ರ ಸಂಜೆ 7 ಗಂಟೆ ಮೇಲೆ 6ರಿಂದ 7 ಈ ಟೈಮಲ್ಲಿ ಇರ್ತವೆ. ಇಲ್ಲ ಸರ್, ಸ್ಟೂಡೆಂಟ್ ಅದಕ್ಕೆ ಕೇಳಿದೆ ಸರ್. ಸರ್ ನಾನು ಕಾಲೇಜ್ ಸ್ಟೂಡೆಂಟ್ ಸರ್, ಅದಕ್ಕೆ ಟೈಮಿಂಗ್ಸ್ ಕೇಳಿದೆ ಸರ್. ಟೈಮಿಂಗ್ಸ್ ಇಂಪಾರ್ಟೆಂಟ್ ಅಲ್ವಾ? ಸರ್ ಎಸ್ ಸರ್. ನೀವು ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಫಸ್ಟ್ ಎಜುಕೇಷನ್ ಮೇಲೆ ಫೋಕಸ್ ಮಾಡಿ. ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನೀವು ಏನಾದರೂ ಮಾರ್ಕೆಟ್ ಆಗಲಿ ಬೇರೆ ಬಿಸ್ನೆಸ್ ಕಡೆ ಆಗಲಿ ಬನ್ನಿ. ಯಾಕಂದರೆ ಎಜುಕೇಷನ್ ಮಾಡುವಾಗ ನೀವು ಬೇರೆದು ಮಾಡೋಕ್ಕೆ ಹೋದರೆ ಕಷ್ಟ. ಎಜುಕೇಷನ್ ಇಂಪಾರ್ಟೆಂಟ್. ಇಲ್ಲ ಸರ್, 2 ಇಯರ್ಸ್ ಆಯ್ತು ನೋಡ್ಕೊಂತ ಬರ್ತಾ ಇದ್ದೀನಿ ಮಾರ್ಕೆಟ್, ಅದಕ್ಕೆ ಕೇಳಿದೆ. ಎರಡು ದೋಣಿ ಮೇಲೆ ಸವಾರಿ ಬೇಡ ಅನ್ನೋದು. ಫಸ್ಟ್ ಎಜುಕೇಷನ್ ಮಾಡಿ. 2 ಇಯರ್ಸ್ ಆದಮೇಲೂ BN ಬ್ರೋ ಇಲ್ಲೇ ಇರುತ್ತೆ, ಚರಣ್ ಇಲ್ಲೇ ಇರ್ತಾರೆ. ಬಟ್ ನಿಮ್ಮ ಕಾಲೇಜ್ ಆಗಲಿ ನಿಮ್ಮ ಎಜುಕೇಷನ್ ಟೈಮ್ ಆಗಲಿ ಇರಲ್ಲ. ಫಸ್ಟ್ ಎಜುಕೇಷನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ. ನಿಮ್ನ 1 ಇಯರ್ ಇಂದ ಫಾಲೋ ಮಾಡ್ತಿದ್ದೀನಿ ಸರ್. ಓಕೆ ಸರ್. ನಾನು ಅನಿಸಿಕೆ ಹೇಳ್ತೀನಿ ಸರ್, ಅದ್ರ ಮೇಲೆ ನಿಮ್ಮ ಒಪಿನಿಯನ್ ನಿಮ್ಮದು. ಫಸ್ಟ್ ಎಜುಕೇಷನ್ ಮಾಡಿ. ಇದು ಒಂದ್ಸಲಿ ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು ಅದರಿಂದ ಆಚೆ ಬಂದ ಮೇಲೆ ನೀವು ಏನು ಡಿಸಿಷನ್ ಮಾಡಿದ್ರು ಅದು ನಿಮ್ಮ ಲೈಫು ನೀವು ಜನ್ರೇಟ್ ಮಾಡ್ಕೋಬೋದು. ಬಟ್ ಇಲ್ಲಿ ಮಾತ್ರ ಮಿಸ್ ಆಗಬಾರ್ದು ಅನ್ನೋದು ಕಾನ್ಸೆಪ್ಟ್. ಯಾಕಂದರೆ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಸ್ಟ್. ಅದೇ
ಬೇರೆ ಡೌಟ್ ಸರ್? ಸರ್ ಇದು ಸ್ಟಾಕ್ಸ್ ಸ್ವಿಂಗಿಗೆಲ್ಲ ಇದೇ ಸೇಮ್ ಫಾರ್ಮೇಟ್ ಯೂಸ್ ಮಾಡ್ಬೋದಾ ಸರ್? ಸ್ವಿಂಗ್ ಸ್ಟಾಕ್ ಸೆಲೆಕ್ಷನ್ ಅನ್ನೋದು ಇಲ್ಲ ಅದಕ್ಕೇನೋ ಬೇರೆ? ಸರ್ ಇನ್ನೊಂದು ಸರಿ ಹೇಳಿ. ಸ್ಟಾಕ್ಸು ಇವಾಗ ಸ್ವಿಂಗಿಗೆ ಸ್ಟಾಕ್ ಸೆಲೆಕ್ಷನ್ ಮಾಡ್ತೀವಿ, ಆಪ್ಷನ್ ಫ್ಯೂಚರ್ ಆಪ್ಷನ್ ಬಿಟ್ಟು ನಾರ್ಮಲ್ ಸ್ಟಾಕ್ಸ್ಗಳಲ್ಲಿ ಸ್ಟಾಕ್ಸ್ಗಳಲ್ಲಿ ಅದನ್ನು ಸೇಮ್ 15 ಮಿನಿಟ್ಸ್ ಕ್ಯಾಂಡಲ್ ತಗೊಂಡು ಸಪೋರ್ಟ್ ಅಂಡ್ ರಿಜಿಸ್ಟರ್ ಎಸ್ ಅಂತ ಸರ್, ಎಸ್ ಹಾಕೊಂಡು ಸರ್. ನೀವು ಸ್ಟಾಕ್ಸಲ್ಲಾದರೂ ಹಾಕ್ಕೊಳ್ಳಿ, ಫ್ಯೂಚರ್ಸ್ಗೆ ಹಾಕ್ಕೊಳ್ಳಿ, ಆಪ್ಷನ್ಸ್ಗೆ ಹಾಕ್ಕೊಳ್ಳಿ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಎನಿ ಒನ್. ಓಕೆ ಸರ್. ಇಂಟ್ರಾಡೇ ಮಾಡ್ತೀವಿ ಅಂದರೆ ಮಾತ್ರ ನೆನ್ಪಿಟ್ಕೊಳ್ಳಿ, ಇಂಟ್ರಾಡೇ ಮಾಡ್ತೀನಿ ಅಂದರೆ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಸಪೋರ್ಟ್ ರೆಸಿಸ್ಟೆನ್ಸ್ಗೆ. ಓಕೆ. ನೆಕ್ಸ್ಟ್ ಸರ್ ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಬರೀ ಇಂಟ್ರಾಡೇ ಮೂಮೆಂಟ್ಸ್ ಅಷ್ಟೇ ವರ್ಕ್ ಆಗುತ್ತಾ ಅಥವಾ ಸ್ವಿಂಗ್ ಟ್ರೇಡಿಂಗಿಗೂ ನಾವು ಯೂಸ್ ಮಾಡ್ಕೋಬೋದಾ ಸರ್? ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ಸ್ವಿಂಗ್ ಟ್ರೇಡಿಂಗ್, ಮಿಡ್ ಟರ್ಮ್ ಟ್ರೇಡಿಂಗ್, ಲಾಂಗ್ ಟರ್ಮ್ ಟ್ರೇಡಿಂಗ್, ಫಾರೆಕ್ಸ್, ಆಪ್ಷನ್ಸ್, ಫ್ಯೂಚರ್ಸ್ ಎಲ್ಲದಕ್ಕೂ ಇಂಪಾರ್ಟೆಂಟ್. ವಿತೌಟ್ ಸಪೋರ್ಟ್ ರೆಸಿಸ್ಟೆನ್ಸ್ ವಿ ಕಾಂಟ್ ಡೂ ಎನಿಥಿಂಗ್. ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ಒಂದು ಬೌಂಡ್ರಿ ಇದ್ದಂಗೆ. ಅದಿಲ್ಲ ಅಂದರೆ ನಾವು ಟ್ರೇಡಿಂಗ್ ಮಾಡ್ತೀವಿ ಅಂದರೆ ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕೆ ಬರಲ್ಲ. ವಿತೌಟ್ ಸಪೋರ್ಟ್ ರೆಸಿಸ್ಟೆನ್ಸ್ ನಥಿಂಗ್. ಎಲ್ಲದರಲ್ಲೂ ಸಪೋರ್ಟ್ ರೆಸಿಸ್ಟೆನ್ಸ್ ಇರ್ತವೆ. ಅದು ಯಾವ ಕಂಪ್ನಿ ಇರಲಿ, ಯಾವ ಸ್ಟಾಕ್ ಇರಲಿ, ಯಾವುದಾದ್ರೂ ಇರಲಿ. ನೆಕ್ಸ್ಟ್ ಡೌನ್ ಸೈಡ್ ಬರುತ್ತೆ. ಮಾರ್ಕೆಟ್ ಮೇಲೆ ಹೆಂಗೆ ಹೋಗುತ್ತೆ, ಕೆಳಗಡೆ ಹೆಂಗೆ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ಸರ್? ಹೌದು ಸರ್, ಹೌದು ಸರ್. ಓಕೆ, ಈಗ ನೀವು ಎಷ್ಟು ಜನ ಇದ್ದೀರಾ ಸರ್? 18 ಜನ ಅಲ್ವಾ? ಇರಿ, 18 ಜನಕ್ಕೆ ಡೌಟ್ಸ್ ಕೇಳ್ತಾ ಇದ್ದಾರೆ, ಕ್ಲಿಯರ್ ಆಗಿಬಿಡ್ಲಿ. ಈಗ ನಿಮ್ಮ ಮುಂದೆ ಮಂಡೇ ನಾಳೆ ಅಂದರೆ ನಾಳೆ ಏನಾಗುತ್ತೆ ಅನ್ನೋದು ನಿಮ್ಮ ಮುಂದೆ ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ನಾನು ಬರೀತೀನಿ ನೋಟ್ಸ್. ಸರಿ ಸರ್, ಓಕೆ. ಓಕೆ, ನೀವು ಆ ನೋಟ್ಸ್ನ ನೀವು ಕಾಪಿ ಮಾಡ್ಕೊಳ್ಳಿ. ನಾನು ನೋಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಆ ಪಾಯಿಂಟ್ಸ್ ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸರಿ ಸರ್. ನಾನು ಹೇಳ್ಕೊಡ್ತೀನಿ ಈಗ ಯಾವ ಥರ ನೋಡಬೇಕು, ಯಾಕೆ ಹೋಗುತ್ತೆ, ಯಾವ ಕಡೆ ಹೋಗುತ್ತೆ ಅಂತೆಲ್ಲ ಹೇಳ್ಕೊಡ್ತೀನಿ ನಾನು. ಸರಿ ಸರ್, ಓಕೆ ಸರ್. ಆಮೇಲೆ ನೀವು SGX ಕ್ಲಾಸ್ ಫಾಲೋ ಮಾಡೋದಕ್ಕೂ ಅದ್ರದ್ದು ಸ್ವಲ್ಪ ಒಂದು ಪಾಯಿಂಟ್ ಹೇಳ್ಕೊಡ್ತೀನಿ, ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ ಸರ್. ಫಸ್ಟ್ 15 ದಿವಸದಿಂದ ಬರ್ದಿರಲ್ಲ, ಡೌಟ್ಸ್ ಏನಾದರೂ ಕ್ಲಿಯರ್ ಮಾಡೋಣ. ಸರ್ ಬೇರೆ ಡೌಟ್ಸ್? ಡೌಟ್ಸ್ ಏನಿಲ್ವಾ ಸರ್? ಇವಾಗ ಅರ್ಥ ಆಯ್ತಾ ಸರ್? 3 ರೆಡ್ ಇರಬೇಕು ಇಲ್ಲ 3 ಗ್ರೀನ್ ಇರಬೇಕು, ಆವಾಗ ನಿಮಗೆ ಒಂದು ಕಡೆ ಟ್ರೆಂಡ್ ಸಿಗುತ್ತೆ ಸರ್. ಡೇಯಲ್ಲಿ, ವೀಕ್ಲಿಯಲ್ಲಿ, ಮಂತ್ಲಿಯಲ್ಲಿ 3 ಗ್ರೀನೇ ಇರಬೇಕು. ಓಕೆ ಸರ್, ಅರ್ಥ ಆಯ್ತು ಸರ್. ಹಾಂ ಸರ್. ಮತ್ತೆ ನೆಕ್ಸ್ಟ್ ಡೌಟ್ ಸರ್? ಇನ್ನು ಡೌಟ್ಸ್ ಬರಬೇಕು ಸರ್. ಎಲ್ಲಿ ಡೌಟ್ಸ್? ಡೌಟ್ಸ್ ಹೆಂಗಿರ್ಬೇಕಂದ್ರೆ ಸರ್, ನೀವು ಕೇಳೋ ಡೌಟ್ಸ್ಗೆ ಆನ್ಸರ್ ಮಾಡೋಕ್ಕೆ ಒಂದೊಂದಕ್ಕೆ ಅರ್ಧ ಗಂಟೆ ಆಗಬೇಕು, ಅಷ್ಟು ತಲೆ ಬಿಸಿ ಬರಬೇಕು. ಎಲ್ಲಿ ಸರ್ ಡೌಟ್ಸ್? ಈ ಸಲ ಈಗ ಏನು ವರ್ಕ್ ಇದೆ ಸರ್, ಇದನ್ನು ಮಾಡ್ತಿರಲ್ಲ, ಇವಾಗೆಲ್ಲ ನಿಮ್ಮ ಮಾರ್ಕೆಟ್ ಲೈವ್ ಏನು ಮಾಡ್ತೀರಾ ಈ ನೆಕ್ಸ್ಟ್ ಸಂಡೇವರೆಗೂ. ನೆಕ್ಸ್ಟ್ ಸಂಡೇ ಮತ್ತೆ ನಿಮಗೆ ಲಿಂಕ್ ಕಳಿಸಿ ಅದರಲ್ಲಿ ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡೋಣ. ಈ ಡೌಟ್ಸಲ್ಲಿ ನಿಮಗೆ ಲೈವ್ ಮಾರ್ಕೆಟಲ್ಲಿ ಕೂಡ ಈಗ ಏನು ಫಾಲೋ ಮಾಡ್ತೀರಾ, ಇದ್ರ ಲೈವ್ ನೀವು ಏನು ಸ್ಟ್ರಾಟಜಿ ಇಟ್ಕೊಂಡಿದ್ದೀರಾ, ನೀವು ಏನು ಟ್ರೇಡ್ ಮಾಡ್ತೀರಾ, ಲೈವಲ್ಲಿ ಏನಾದರೂ ಡೌಟ್ಸ್ ಬಂದ್ರೂ ಆ ಡೇಟು ಅದೆಲ್ಲ ಮಾರ್ಕ್ ಮಾಡ್ಕೊಳ್ಳಿ.
ಓಕೆ, ಮಾರ್ಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಆ ಡೌಟ್ಸ್ ಕ್ಲಿಯರ್ ಆಗುತ್ತೆ. ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅದು. ಯಾಕಂದರೆ ಸಡನ್ನಾಗಿ ಬಂದು ಡೌಟ್ಸ್ ಹೇಳಿ ಸರ್ ಅಂದರೆ ನಾರ್ಮಲಾಗಿ ನಮಗೆಲ್ಲ ಗೊತ್ತಿದೆ, ಏನು ಡೌಟ್ಸ್ ಅನಿಸ್ತದೆ. ಲೈವಲ್ಲಿ ಆದಾಗ ಗೊತ್ತಾಗೋದು. ನಿಮಗೆ ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆಯೋ ಆ ಡೌಟ್ಸ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಯಾವತ್ತಾದ್ರು ಈ ಥರ ಕಳಿಸಿದಾಗ ಅದನ್ನು ಕ್ಲಿಯರ್ ಮಾಡೋಣ. ಸರ್ ಫಾರೆಕ್ಸ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋದು ಹೇಗೆ ಸರ್? ಫಾರೆಕ್ಸಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್. ಹಾಂ ಸರ್, ಸ್ವಿಂಗ್ಸ್, ಅದರಲ್ಲಿ ಸ್ವಿಂಗ್ಸ್ ಐಡೆಂಟಿಫೈ ಮಾಡ್ಕೋಬೇಕು ಸರ್. ಸ್ವಿಂಗ್ಸ್ ಹೈ, ಸ್ವಿಂಗ್ಸ್ ಲೋಗೆ ಹಾಕ್ಕೋಬೇಕು. ಏನು ಓದ್ತಾರಾ ಸರ್ ನೀವು? ಡಿಗ್ರಿ ಫೈನಲ್ ಇಯರ್. ಎಲ್ಲಿ ಸರ್, ಬೆಂಗಳೂರಾ? ಧಾರವಾಡ. ಧಾರವಾಡ. ಓಕೆ ಸರ್, ಇನ್ನೊಂದು ವರ್ಷ ಮುಗಿಸ್ಬಿಡಿ. ಫುಲ್ ಇಂಟ್ರೆಸ್ಟ್ ಇದ್ದೀರಾ ಸರ್? ಆಮೇಲೆ ಕಲ್ತ್ಕೊಳ್ಳಿ. ಓಕೆ ಸರ್. ಹಾಂ ಸರ್, ತುಂಬ ಹುಷಾರಿದ್ದೀರಾ, ತುಂಬ ಇಂಟ್ರೆಸ್ಟ್ ಇದ್ದೀರಾ ಸರ್? ಮಾರ್ಕೆಟಲ್ಲಿ ಬೇಗ ಸಕ್ಸಸ್ ಆಗ್ತೀರಾ, ಹಾರ್ಡ್ ವರ್ಕ್ ಮಾಡಿದ್ರೆ ಸ್ವಲ್ಪ ಜನ. 2 ಇಯರ್ಸ್ ಆಯ್ತು ಸರ್ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಮಾರ್ಕೆಟ್. 2 ಇಯರಿಂದ ಮಾರ್ಕೆಟಲ್ಲಿ ಇದ್ದೀರಾ? ಸರ್ ಬಿಗಿನರ್ ಇಂದ ಸ್ಟಾರ್ಟ್ ಮಾಡಿದ್ದೆ, ಹೆಂಗ್ ವರ್ಕ್ ಆಗುತ್ತೆ ಏನಂತ ನೋಡ್ಕೊಂತ ಬರ್ತಾ ಇದ್ದೀನಿ ಸರ್. ಓಕೆ, ಇನ್ನು 1 ವರ್ಷ ಡೈಲಿ ನೀವು ಕೊಟ್ಟರೆ ವರ್ಕೆಲ್ಲ ಮಾಡಿ ಮಾಡಿ ಕಳಿಸಿ ಆ ವಾಟ್ಸಪ್ ನಂಬರ್ಗೆ. 1 ವರ್ಷ ಆದಮೇಲೆ ನಿಮ್ಮನ್ನು ನೆನ್ಪಿಟ್ಕೊಂಡು ನಾನು ಕೇಳ್ತೀನಿ. ಈಗ 2 ವರ್ಷ ಆದಮೇಲೆ ಮಧುಸೂದನ್ ಸರ್ ಮಾತಾಡ್ಸಿಲ್ವ, ಆ ಥರ ನಿಮ್ಮನ್ನು ಕೇಳ್ತೀನಿ. ಅವಾಗ ಗೊತ್ತಾಗುತ್ತೆ ಇಂಟ್ರೆಸ್ಟ್ ಇದ್ದೀರಾ ಇಲ್ವಾ ಅಂತ. ಓಕೆ ಸರ್, ಮಾಡ್ತೀನಿ ಸರ್ ವರ್ಕ್. ಮಾಡಿ ನೀವು ಮಾಡಿದ್ರೆ ನೀವೇ ನಿಮ್ಮ ಜೀವನ ಚೆನ್ನಾಗಿರ್ತದೆ ಸರ್. ಮಾಡಿ. ಏನೇನು ಡೌಟ್ಸ್ ಬಂದರೂ ಆ ಡೌಟ್ಸ್ ಎಲ್ಲ ಕಳಿಸಿ, ಮೇಡಮ್ಗೆ ಕಳಿಸಿ. ಡೌಟ್ಸ್ನ ನೀವೇನು ಮಾಡ್ತೀರ ಪ್ಯಾಟರ್ನ್ಸ್ ಹೇಳ್ಕೊಡಿ ಅಂತ ಕಳಿಸ್ಬೇಡಿ. ಹಲೋ ಸರ್ ಹೇಳಿ ಸರ್, ಕುಮಾರ್ ಸರ್. ಹಲೋ ಸರ್. ಸರ್ ಹೇಳಿ. ಸರ್ ಇಂಗ್ಲಿಷಲ್ಲಿ ಒಂದು ಬುಕ್ ಇದೆ ಸರ್, ಕ್ವಾರ್ಟರ್ಸ್ ಥಿಯರಿ ಅಂತ. ಇಂಗ್ಲೀಷಲ್ಲಿ ಬುಕ್ ಇದೆಯಾ? ಹಾಂ ಸರ್, ಆ ಬುಕ್ ಹೆಸರು ಕ್ವಾರ್ಟರ್ಸ್ ಥಿಯರಿ ಅಂತ ಸರ್. ಹಾಂ ಸರ್ ಹೇಳಿ, ಒಂದು ನಿಮಿಷ. PA ಸರ್ ಕ್ವಾರ್ಟರ್ಸ್ QUA. ಸ್ಪೆಲ್ಲಿಂಗ್ ಹೇಳಿ ಸರ್. ಕ್ಯೂ ಸರ್ ಫಸ್ಟ್ ಅಲ್ಲ ಸರ್, QUA. QUA UE UD RTE R. ಕ್ವಾರ್ಟರ್ಸ್ ಸರ್, ಕ್ವಾರ್ಟರ್ಸ್ ಥಿಯರಿ. ಕರೆಕ್ಟಾ ಸರ್? QUA ಹಾಂ, RTERS. ಇರಿ ಸರ್. ಸರ್ ಕ್ವಾರ್ಟರ್ಸ್. ಕ್ವಾರ್ಟರ್ಸ್ RTEUERS ERS. ಕರೆಕ್ಟಾ ಸರ್? ಈಗ ಹಾಂ ಸರ್, RTERS ಸರ್, US ಅಲ್ಲ RS. RS. ಹಾಂ ಸರ್. ಓಕೆ ಸರ್ ಆ ಬುಕ್ಕಲ್ಲಿ ಏನಂತ ಹೇಳಿದಾರೆ ಅಂದ್ರೆ, 1,000 ಇನ್ ತಗೊಂಡು ರೇಸ್ ತಗೊಂಡು ಪ್ರತಿ 250 ಪಾಯಿಂಟ್ಗೂ ಸ್ಟಾಕ್ ಮೂವ್ಮೆಂಟ್ ಚೇಂಜ್ ಆಗುತ್ತೆ ಅಂತ ಹೇಳಿದಾರೆ ಸರ್. 1,000 250 ಪಾಯಿಂಟ್ಸ್ಗೂ ಮತ್ತೆ 500 ಪಾಯಿಂಟ್ ಹತ್ರ. ಹಾಂ ಸರ್, 250 ಪಾಯಿಂಟ್ ಹತ್ರ ಮತ್ತೆ 500 ಪಾಯಿಂಟ್ ಹತ್ರ 750 ಪಾಯಿಂಟ್ ಹತ್ರ ಮತ್ತೆ 1000 ಪಾಯಿಂಟ್ ಹತ್ರ ಸರ್. ಆ ಥರ 4 ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋಬೇಕು. ಅದು 250 ಪಾಯಿಂಟ್ ಇಂದ ಮತ್ತೆ 75 ಪಾಯಿಂಟ್ ಮೇಲಕ್ಕೆ ಹೋಯ್ತಂದ್ರೆ ನೆಕ್ಸ್ಟ್ ಅದಕ್ಕೆ ಟಾರ್ಗೆಟ್ ಬರೋದು ಮುಂದಿಂದ ಇರುತ್ತಲ್ಲ ಸರ್ 250, ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತಂತ ಸರ್ ಡೈರೆಕ್ಟ್ ಆಗಿ. ಆ ಥರ 250 ಹತ್ರ ಎಂಟ್ರಿ ತಗೊಂಡ್ರೆ ಮತ್ತೆ ಡೈರೆಕ್ಟ್ ಆಗಿ 500 ಹತ್ರ ನಿಂತ್ಕೊಳ್ಳುತ್ತೆ ಅಂತ ಸರ್? ಹೌದು ಸರ್, ಒಂದ್ ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅಂತ. 250 ಕ್ರಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಅದಕ್ಕೆ ಮುಂದಿನ ಲೆವೆಲ್ ಇರುತ್ತಲ್ಲ 500, ಅಲ್ಲಿಗೆ ಹೋಗುತ್ತೆ ಅಂತ. ಅಷ್ಟು ಕಷ್ಟಪಡಬೇಡಿ ಸರ್. ಇದನ್ನ ನಮ್ಮಲ್ಲಿ ಬಾಕ್ಸ್ ಥಿಯರಿ ಅಂತಾರೆ. ಓಕೆ ಸರ್? ಹಾಂ ಸರ್, ಬಾಕ್ಸ್ ಥಿಯರಿ ಅಂತಾರೆ. ನೀವು ಒಂದು 10 ಡೇಸ್ ಕೂಡ ಆಗಿಲ್ಲ ಅನ್ಸುತ್ತೆ. ಅದು ಯೂಟ್ಯೂಬ್, ನಮ್ಮ ವಿಡಿಯೋ ಯೂಟ್ಯೂಬ್ ಡಿಲೀಟ್ ಮಾಡ್ಬೇಕು. ಅದು ಏನಾಯ್ತಂದ್ರೆ ಆ ಥರ ಎಲ್ಲ ಹೇಳ್ಬಾರ್ದು ಅಂತ ಗೈಡ್ಲೈನ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಯೂಟ್ಯೂಬ್ ಡಿಲೀಟ್ ಮಾಡಿಬಿಡ್ತು. ಇಲ್ಲಿ BTC ಕೊಟ್ಟಿದ್ದೆ ನಿಮ್ಮದು ಸ್ಟ್ರಾಟಜಿ ಸೇಮ್. ಇಲ್ಲಿ ಬಾಕ್ಸ್ ಥಿಯರಿ ಅಂತಾರೆ, ಅದನ್ನ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಅದೇ ಸರ್, ನಾನು ನಿಮ್ಮ ಲೆವೆಲ್ಸ್ ನೋಡ್ಕೊಂಡು ನನಗೆ ಅದು ನೆನಪಾಯ್ತು. ಸೇಮ್ ಇವ್ರು ಸರ್ವ್ ಮಾಡೋದು ಕೂಡ 4 ಸಪೋರ್ಟ್ಗಳು ಹಾಕಂತಾರೆ, ರೌಂಡ್ ನಂಬರ್ಸ್ ಹತ್ರ ಇರುತ್ತೆ ಸರ್. ನಿಮ್ದು ಕೂಡ ಆಲ್ಮೋಸ್ಟ್ ಅಲ್ಲ, ಸ್ವಲ್ಪ ಪಾಯಿಂಟ್ಸ್ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಇಲ್ಲಿದೆ ನೋಡಿ, ಇದು ಬಾಕ್ಸ್ ಥಿಯರಿ. ಓಕೆ ಸರ್, ಇದು ಇಲ್ಲಿಂದ
ಈ ಹಾ, ಬಾಕ್ಸ್ ಜಾಯಿನ್ ಹಾ, ಸರ್. ಇಲ್ಲಿ 100 ಅನ್ಕೊಳ್ಳಿ, ಈಗ ನೀವು ಹೇಳಿದ ಪ್ರಕಾರ 250 ಅನ್ಕೊಳ್ಳಿ, ಆಮೇಲೆ 750, ಆಮೇಲೆ 1000. ಓಕೆ, ಈ ಬಾಕ್ಸ್ ಹಾ, ಇಂದ ಸರ್. ಆಚೆ ಬಂದಾಗ 250 ಇಂದ ಆಚೆ ಬಂತದು. ಹಾ ಸರ್, ಆ ಥರ. ನೀವು ಇಲ್ಲಿಂದ ಬೈ ಮಾಡ್ಕೊಂಡ್ರೆ ಈ ಬಾಕ್ಸ್ ಲೆಂತ್ ಹಾ. ಏನಿದೆ ನೆಕ್ಸ್ಟ್ ಟಾರ್ಗೆಟ್ 500, ಈ 500 ರೀಚ್ ಆಗುತ್ತೆ ಅಂತ. ಇದು ಬಾಕ್ಸ್ ಥಿಯರಿ ಹಾ ಸರ್. ಇರ್ಬೋದು ಸರ್, ಬುಕ್ಕಲ್ಲಿ ಕೂಡ ಸೇಮ್. ಬಟ್ ಏನಂದ್ರೆ ಬುಕ್ಕಲ್ಲಿ ಇರೋ ಥರ ಫಾಲೋ ಮಾಡಿದ್ರೆ ಸ್ಟಾಪ್ ಲಾಸ್ ಅಲ್ಲಿ ಇಟ್ಕೋಬೇಕು ಸರ್. ಅದೇ ಸರ್, ನಾನು ಸ್ಟಾಪ್ ಲಾಸ್ ಸರ್, ಅದು ಇದ್ದಿರೋ ಲೆವೆಲ್ ಇಂದ 50 ಪಾಯಿಂಟ್ ಸರ್, 50 ಪಾಯಿಂಟ್ ಕೆಳಗಡೆ ಇಟ್ಕೋಬೇಕು. ಓಕೆ 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 ಸರ್. ಸರ್ ನಮಸ್ಕಾರ, ಯಾರು ಸರ್? ಅದರಲ್ಲಿ ಕೂಡ ಸ್ವಲ್ಪ ಇದು ಹೇಳಿದ್ರಿ ಸರ್, ಏನಂದ್ರೆ ಈಗ ಒಂದ್ ಲೆವೆಲ್ ಇಂದ ಇನ್ನೊಂದ್ ಲೆವೆಲ್ ಪ್ರೈಸ್ ಹೋಗ್ಬೇಕಂದ್ರೆ ಈಗ ಕಂಟಿನ್ಯೂಷನ್ ಚಾರ್ಟ್ ಪ್ಯಾಟರ್ನ್ಸ್ ಇರ್ತಾವಲ್ಲ, ಸಿಮೆಟ್ರಿಕಲ್ ಟ್ರಯಾಂಗಲ್, ಫ್ಲಾಗ್ ಪ್ಯಾಟರ್ನ್ಸ್, ಈ ತರ ಬಂದ್ರೆ ಆ ತರ ಮೇಲಕ್ಕೆ ಹೋಗೋ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಸರ್. ಓಕೆ ಓಕೆ. ಲಿಕ್ವಿಡಿಟಿ ಬಗ್ಗೆ ಐಡಿಯಾ ಇದೆ ಸರ್ ನಿಮಗೆ? ಹಾ ಸರ್, ಲಿಕ್ವಿಡಿಟಿ ಸ್ವಲ್ಪ ಗೊತ್ತಿದೆ ಸರ್, ಆಲ್ಮೋಸ್ಟ್ ಆಲ್ ಬೇಸಿಕ್ ಟೆಕ್ನಿಕ್. ಹಾಂ ಸರ್, ಹಂಗಂದ್ರೆ ನೋ ಪ್ರಾಬ್ಲಮ್. ಏನ್ ಸರ್? ಲಿಕ್ವಿಡಿಟಿ ಹಾ, ಟೈಮ್ ಸರ್. ಲಿಕ್ವಿಡಿಟಿ ಟೈಮ್ ಮುಗಿದಾಗ ಆಚೆ ಬರುತ್ತೆ ಸರ್, ತೊಂದರೆ ಇಲ್ಲ. ಹಾ ಸರ್, ಆಲ್ಮೋಸ್ಟ್ ಆಲ್ ಸ್ವಲ್ಪ ಬೇಸಿಕ್ಸ್ ಗೊತ್ತಿದೆ ಸರ್ ಅಷ್ಟೇ. ಬಟ್ ನಿಮ್ ತರ ಅಕ್ಯುರೇಟ್ ಎಲ್ಲ ಏನ್ ಸ್ಟ್ರಾ ಮಾಡೋದಾಗೆಲ್ಲ ಗೊತ್ತಿಲ್ಲ ಸರ್. ಇರಲಿ ಸರ್, ನಾವು ನಿಮ್ಮ ಥರ ಅಲ್ಲಿಂದಾನೆ ಕಲ್ತ್ಕೊಂಡು ಬಂದಿರೋದಲ್ಲ ಸರ್, ಮಾಡ್ತಾ ಮಾಡ್ತಾ ನಿಮಗೂ ಬರುತ್ತೆ. ಹಾ ಸರ್, ಓಕೆ ಸರ್. ಬಟ್ ಏನಂದರೆ ಹೇಳ್ಕೊಡೋಕ್ಕೆ ಮುಂದೆ ಬಂದಿದ್ದೀವಿ, ಕಲ್ತ್ಕೊಳ್ಳೋಕ್ಕೆ ನೀವು ಇಂಟ್ರೆಸ್ಟ್ ತೋರಿಸ್ಬೇಕು ಅಷ್ಟೇ ಅಲ್ವಾ ಸರ್? ಓಕೆ ಸರ್, ಆಯ್ತು. ಹಾಂ, ಯಾಕಂದರೆ ಸಂಡೇ ಅಂದರೆ ನಾವು ಹೊರಗಡೆ ಹೋಗ್ಬೋದು, ಸುತ್ತಾಡ್ಬೋದು, ನಮ್ಮ ಪರ್ಸ್ನಲ್ ಲೈಫ್ ನಾವು ನೋಡ್ಕೋಬೋದು. ಅದು ಬಿಟ್ಟು ಆಫೀಸಲ್ಲಿ ಬಂದು ಕೂತ್ಕೊಂಡು ಇಬ್ಬರು ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂದಮೇಲೆ ನೀವು ಅದನ್ನು ಯೂಸ್ ಮಾಡಿಕೊಂಡ್ರೆ, ಕಲ್ತ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಎಸ್ ಸರ್. ಓಕೆ ಸರ್. ಹಾಂ ಸರ್. ಮತ್ತೆ ನೆಕ್ಸ್ಟ್ ಬೇರೆ ಯಾರಿಗಾದ್ರೂ ಡೌಟ್ಸ್ ಇದಾವೆ ಸರ್? ಇನ್ನೂ ಬರಬೇಕು ಸರ್, ಡೌಟ್ಸ್ ಬರಬೇಕು. ಇನ್ನೂ ಹಾರ್ಡ್ ವರ್ಕ್ ಮಾಡಿ, ಚಾರ್ಟ್ ರೀಡಿಂಗ್ ಟೈಮ್ ಜಾಸ್ತಿ ಕೊಡಿ, ಚಾರ್ಟ್ಗೆ ಜಾಸ್ತಿ ಟೈಮ್ ಕೊಡಿ, ಲೈವಲ್ಲಿ ಪ್ರಾಕ್ಟೀಸ್ ಮಾಡಿ. ಸರ್, ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಹಾಕ್ತಿರಲ್ಲ ಸರ್, ಅದ್ರ ಜೊತೆ ವಾಲ್ಯೂಮ್ ನೋಡ್ತೀರಾ ಸರ್? ಆ ಸಪೋರ್ಟ್ ಹತ್ರ ವಾಲ್ಯೂಮ್ ಯಾವ ತರ ವರ್ಕ್ ಆಗ್ತಿದೆ ಅಂತ? ಸರ್ ಈಗ ನೀವು ಯಾವತ್ತಾದ್ರೂ ನೋಡಿದ್ರೆ ಸರ್, ಯೂಟ್ಯೂಬಲ್ಲಿನೇ ಈಗ ಮಾರ್ಕೆಟ್ ಇನ್ನೂ ಈಗ ಶುಕ್ರವಾರ 12 ಗಂಟೆಗೆ ಹೇಳ್ಬಿಟ್ಟೆ ಸರ್. ಶುಕ್ರವಾರ ನೀವು ಮಾರ್ಕೆಟ್ ನೀವು ವಿಡಿಯೋ ರೆಕಾರ್ಡ್ ಆಗಿ ಅಂದ್ರೆ ಒಂದೊಂದ್ಸರಿ ಹೇಳ್ತಿರ್ತೀರ ಸರ್ ಗ್ರೂಪ್ ಅಲ್ಲಿ ಲೋ ವಾಲ್ಯೂಮ್ ಮಾರ್ಕೆಟ್ ಅಂತ ಹೇಳ್ತಿರ್ತೀರಲ್ಲ ಸರ್? ಹಾಂ ಸರ್, ಅದು ಕ್ಯಾಂಡಲ್ ಎಲ್ಲ ಪೂರ್ತಿ ಚಾರ್ಟಲ್ಲಿ ಕ್ಯಾಂಡಲ್ಸ್ ನೋಡೇ ಗೊತ್ತಾಗೋದು ಸರ್, ಯಾವುದು ವಾಲ್ಯೂಮ್ಸ್ ನೋಡಲ್ಲ, ಇಷ್ಟೇ, ಇದಕ್ಕೆ ಬಿಟ್ಟು ಬೇರೆ ಏನು ಅಪ್ಲೈ ಮಾಡಲ್ಲ ಹಾ ನಾನು. ಸರ್. ಈಗ ನಿಮ್ಮ ಮುಂದೆನೇ ಮಾಡ್ತೀನಿ ಸರ್, ಈಗ ನಿಮ್ದೆಲ್ಲ ಕ್ವಶನ್ ಆನ್ಸರ್ಸ್ ಆದಮೇಲೆ ನಿಮ್ಮ ಮುಂದೆ ಅನಾಲಿಸಿಸ್ ಬರಿತೀವಿ, ಅನಾಲಿಸಿಸ್ ಬರೆದು ಒಂದು ವಿಡಿಯೋ ಮಾಡ್ತೀನಿ. ಇದೆ ಈಗ ಏನು ಮಾಡಿದ್ವಿ ಇದೆ, ಇದ್ರ ಮುಂದೆ ಅನಾಲಿಸಿಸ್ ಬರಿತೀನಿ ನಾನು, ನೀವು ಮಂಡೇ ನೋಡಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಏನು ಬೇರೆ ಏನು ನೋಡಲ್ಲ ನಾನು, ಯಾಕಂದರೆ ಚಾರ್ಟಲ್ಲಿ ಸರ್ ಸ್ವಲ್ಪ ಯಾವ ಇಂಡಿಕೇಟ್ರು ಆಗಲಿ ಯಾವುದಾಗಲಿ ಬಿಫೋರ್ ಮಾರ್ಕೆಟ್ ಹೇಳಲ್ಲ ಅಲ್ವಾ ಸರ್? ನಿಮಗೆ ಕ್ಯಾಂಡಲ್ಸ್ ಬಗ್ಗೆ ಐಡಿಯಾ ಇದ್ರೆ ಮಾತ್ರನೇ, ಈ ಕ್ಯಾಂಡಲ್ ಸೈಕಾಲಜಿ ಗೊತ್ತಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು. ಬಿಟ್ಟರೆ ಇಂಡಿಕೇಟರ್ಸ್ ಎಲ್ಲ ಅಷ್ಟೊಂದು ಅಕ್ಯುರೇಸ್ ಆಗಿ ವರ್ಕ್ ಆಗಲ್ಲ. ಟ್ರೆಂಡ್ ಲೈನ್ ಬಗ್ಗೆ ಹೇಳಿಕೊಡ್ತೀರಾ ಸರ್? ಸರ್ ನೀವು ಡಿಗ್ರಿ ಫೈನಲ್ ಸ್ಟೂಡೆಂಟ್ಸ್, ಫೈನಲ್ ಇಯರ್ ಅಂತ ಹೇಳಿದ್ರಿ ಸರ್, ಅದನ್ನು ವರ್ಷ ಕಂಪ್ಲೀಟ್ ಮಾಡಿ ಸರ್. ನಾನು ಹೇಳ್ಕೊಡೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ನಿಮ್ಮ ಹೆಸರೇನು ಸರ್? ಸತೀಶ್ ಪಾಟೀಲ್ ಸರ್. ಸತೀಶ್ ಸರ್ ಅವರೇ, ನಿಮ್ಗೆ ಹೇಳ್ಕೊಡೋಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ, ಅರ್ಥ ಆಯ್ತಾ ಸರ್? ನಾನು ಅಡ್ಮಿಷನ್ ಆಗಿರೋ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಅವ್ರ ದುಡ್ಡು ಅವ್ರು ವಾಪಸ್ ಹಾಕಿ ತೆಗೆದುಬಿಟ್ಟಿದ್ದೀನಿ ನಾನು, ಸ್ಟೂಡೆಂಟ್ಸ್ಗೆ ನಾನು ಹೇಳ್ಕೊಡಲ್ಲ ಅಂತ. ಯಾಕಂದರೆ ಅದೊಂದು ಏಜ್ ಸರ್, ನಿಮ್ಗೆ ಗೊತ್ತಾಗಲ್ಲ ಮಾರ್ಕೆಟಲ್ಲಿ ದುಡ್ಡು ಬಂದುಬಿಡುತ್ತೆ, ಸಂಪಾದನೆ ಮಾಡಿಬಿಡ್ತೀನಿ ಅಂತ. ಸಂಪಾದನೆ ಮಾಡ್ಬೋದು, ಓಕೆ, ವೆರಿ ಗುಡ್. ಬಟ್ ಎಜುಕೇಷನ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ಈ ಏಜು ಈ ಟೈಮ್ ನಿಮ್ಗೆ ಬರಲ್ಲ. ಸಂಪಾದನೆ 1 ವರ್ಷ ಬಿಟ್ಟು ಕೂಡ ಮಾಡ್ಕೋಬೋದು ನೀವು.
ಕರೆಕ್ಟಾ ಕೆಂಚಪ್ಪ ಸರ್? Yes, sir. ಹಾಂ ಸರ್. ನೀವು ಲೆಕ್ಚರರ್ ಇದ್ದೀರಾ? Student life is golden life, sir. ನೀವು ಲೆಕ್ಚರರ್ ಇದ್ದೀರಾ? ಸರ್ ಹಾಂ, ಸರ್. ಸ್ಟೂಡೆಂಟ್ ಅವರೇ ಇಬ್ಬರು ಇಲ್ಲೇ ಇದ್ದೀರಾ? ಒಬ್ರು ಲೆಕ್ಚರರ್ ಇದ್ದಾರೆ, ಒಬ್ರು ಸ್ಟೂಡೆಂಟ್ ಇದ್ದಾರೆ. ಈಗ ನೋಡಿ ಮಾರ್ಕೆಟ್ ಯಾವ ತರ ಕಲಿಯುತ್ತೆ ಸರ್? ಸತೀಶ್ ಅವರೇ, ಸಾರ್ ಮಾತಾಡ್ತಿರೋದು ಕಾಲೇಜಲ್ಲಿ ಲೆಕ್ಚರರ್ ಸಾರು. ಈಗ ಅವ್ರು ಹೇಳ್ಬೋದಲ್ವಾ ಮಾಡಬೇಕು ಸರ್, ಕಲ್ತ್ಬಿಡ್ಬೇಕು ಸರ್ ಅಂತ. ಇಲ್ಲ, ಅವ್ರು ಏನು ಹೇಳ್ತಾರೆ, ಗೋಲ್ಡನ್ ಲೈಫ್ ಅದು. ನೀವು ಒಂದ್ಸಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ಆಚೆ ಬಂದ್ಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಈಗ ನೀವು ಜಾಯ್ನ್ ಆದಾಗಿಂದ ಫಿಬ್ ಕೇಳಿದ್ರಿ, ಟ್ರೆಂಡ್ ಲೈನ್ ಕೇಳಿದ್ರಿ, ಫಾರೆಕ್ಸ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಕೇಳಿದ್ರಿ, ಇಂಡಿಯನ್ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೇಳಿದ್ರಿ. ಈಗ ಫುಲ್ ಇಂಟ್ರೆಸ್ಟ್ ಇದೆ. ಬಟ್ ಏನಂದರೆ ಇದ್ರ ಮೇಲೆ ಫೋಕಸ್ ಮಾಡಿದ್ರೆ ಎಜುಕೇಷನ್ ನೀವು ಕಂಪ್ಲೀಟ್ ಮಾಡಲ್ಲ. ಖಂಡಿತ ಸರ್. ಈಗ ನಾನು ಅದಕ್ಕೆ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಈ 1 month ಬಿಡ್ತಾ ಇದ್ದೀನಿ ಸರ್. ಜನವರಿ ರಿಲೀವ್ ಆಗ್ತಾ ಇದ್ದೀನಿ. ಅದಾದ ನಂತರ ಕ್ಲಾಸ್ ಇದು ಶುರು ಮಾಡ್ತೀನಿ ಸರ್, ಟ್ರೇಡಿಂಗ್. ಯಾಕಂದ್ರೆ ಮಕ್ಕಳದು ಲೈಫ್ ಇಂಪಾರ್ಟೆಂಟು, ಹಾಂ ಸರ್. ಸ್ಟೂಡೆಂಟ್ಸ್ದು. ಹಂಗೋಸ್ಕರ ಸರ್ ನಾನು ಜಾಯ್ನ್ ಆಗಿರ್ಗ ಅಡ್ಮಿಷನ್ ಆಗೋಗಿರ್ತಾರೆ ಸರ್. ಅವರು ಲೈವ್ ಬಂದ Yes, ತಕ್ಷಣ sir. ಡೀಟೇಲ್ಸ್ ಕೇಳಿದ್ವಿ, ಸ್ಟೂಡೆಂಟ್ಸ್ ಅಂದ್ರೆ ಅವ್ರ ಫೀಸ್ ಅವ್ರು ವಾಪಸ್ ಆಗಿ ತೆಗ್ಬಿಟ್ರೆ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಇದಾವೆ. ಎಸ್ ಸರ್, ಎಸ್ ಸರ್. ಯಾಕಂದ್ರೆ ಸರ್ ಈಗ ನಾವು ಹುಟ್ಟೋಕ್ ಮುಂಚೆಯಿಂದ ಮಾರ್ಕೆಟ್ ಇದೆ, ನಾವು ಸತ್ ಮೇಲೂ ಮಾರ್ಕೆಟ್ ಇರುತ್ತೆ. ಇವ್ರಿಗೆ 2 ವರ್ಷ ಸ್ಕಿಪ್ sir. ಮಾಡಿಬಿಟ್ಟು ನೋಡಿ, ಮತ್ತೆ 2 ವರ್ಷ ಬರುತ್ತೆ ಎಜುಕೇಶನ್ ಮಾಡೋಕ್ಕೆ ಬರಲ್ಲ. ಅವ್ರು ಹೇಳ್ತಾ ಇದ್ದೀನಿ, ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಎಸ್ ಸರ್. ನಿಮ್ಮ ಎಲ್ಲ ಕ್ವಶನ್ಸ್ಗೂ, ನಿಮ್ಮ ಎಲ್ಲ ಆನ್ಸರ್ಗೂ, ನಿಮಗೆ ಹೇಳ್ಕೊಡೋಕ್ಕೂ ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಸರ್. ಓಕೆ, ನಮ್ಗೆ ಏನು ಗೊತ್ತಿದೆ ಅದರಲ್ಲಿ ನಿಮ್ಗೆ ಎಷ್ಟು ಬೆಸ್ಟ್ ಔಟ್ಪುಟ್ ಕೊಡೋಕೆ ರೆಡಿನೋ ಸಾಧ್ಯನೋ ಅಷ್ಟು ಕೊಡ್ತೀನಿ. ಬಟ್ ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ಎಜುಕೇಷನ್ ಕಡೆ ಗಮನ ಕೊಡಿ, ಅದು ಇಂಪಾರ್ಟೆಂಟ್. ದುಡ್ಡು ಆ ಥರ ಅಟ್ರ್ಯಾಕ್ಟ್ ಮಾಡುತ್ತೆ. ಇದು ಬರೋ ವರ್ಷ ಬಂದರೂ ಇರುತ್ತೆ ಮಾರ್ಕೆಟ್, ಎಲ್ಲೋಗಲ್ಲ. ಓಕೆ ಸರ್, ಬೇರೆ ನೆಕ್ಸ್ಟ್ ಬೇರೆ ಮಾರ್ಕೆಟ್ ಬಗ್ಗೆ ಕ್ವಶನ್ಸ್ ಸರ್? ಮಾರ್ಕೆಟ್ 5 minutes ಟೈಮ್ ತಗೊಂಡು ನೋಡಿದ್ರೆ ಬೆಟರ್, 15 minutes ಬೆಟರ್ ಸೆಂಟರ್ಗೆ? ಆಕ್ಚುಲಿ ಎಲ್ಲ 5 minutes ಹೇಳ್ತಾರಲ್ಲ ಸರ್? ಹಾಂ ಸರ್, ಮಾರ್ಕೆಟಲ್ಲಿ 3 ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಸರ್. ಒಂದು 11 ಗಂಟೆವರೆಗೂ 9:15 to 11, 11ರಿಂದ 2, 2ರಿಂದ ಮತ್ತೆ 3:15, 3:30, Okay, sir. 3:30. ಓಕೆ, ಓಕೆ. ಈ 3 ಪಾರ್ಟಲ್ಲಿ ಇದರಲ್ಲಿ ಫಸ್ಟ್ ನೀವು 5 minutes ನೋಡಿ, ಆಮೇಲೆ 15 minutes ನೋಡಿ, ಮತ್ತೆ 5 minutes ನೋಡಿ. ಯಾಕಂದರೆ ಈ Okay, ಫಸ್ಟ್ sir. ಪಾರ್ಟಲ್ಲಿ, ಈ ಲಾಸ್ಟ್ ಪಾರ್ಟಲ್ಲಿ ನಿಮಗೆ ಒಳ್ಳೆ ಮೊಮೆಂಟಮ್ ಬರುತ್ತೆ. ಸೆಂಟ್ರಲ್ಲಿ ಸೈಡಲ್ಲಿ ಓಕೆ, 9:15 to 11:15 ಸರ್? 9:15 to 11 AM 5 minutes ನೋಡಿ. ಆ ಟೈಮಲ್ಲಿ 11? ಮೊಮೆಂಟಮ್ ಬಂದಾಗ Okay, 11. ಕ್ಯಾಂಡಲ್ ಇಟ್ಕೊಂಡ್ರೆ ಕ್ಯಾಚ್ ಮಾಡೋದು ಕಷ್ಟ. ಓಕೆ, ಓಕೆ ಸರ್. ಎಲ್ಲಿಂದ ಎಲ್ಲಿಗೆ ಸರ್? 9:15 11 ಗಂಟೆ ತನಕ ಸರ್? ಎಸ್ ಸರ್, 11 o'clock ಸರ್. 11 ಗಂಟೆ ತನಕ. 9:15 11 ಗಂಟೆ. ಹಾಂ ಸರ್. ಹೌದು. ಅಂದ್ರೆ ಟೈಮಲ್ಲಿ ಏನು ನೋಡ್ಬೇಕು ಸರ್ ನಾವು? 5 ನಿಮಿಷ ಟೈಮ್ ಫ್ರೇಮ್ ಕ್ಯಾಂಡಲ್ ನೋಡಬೇಕು ಸರ್. ಇಲ್ಲಿದೆ ನೋಡಿ, ನಾನು ಟೈಮಿಂಗ್ಸ್ ಇಲ್ಲಿದೆ ನೋಡಿ, ಇಲ್ಲಿ ಮೇಲೆ ಕಾಣ್ತಿದೆಯಾ ಸರ್? ಇಲ್ಲಿ ಹಾಂ ಸರ್. ಇಷ್ಟು ಹಾಂ ಸ್ಟಾರ್ ಸರ್, ಮಾರ್ಕ್ ಕಾಣ್ತಿದೆ ಮಾಡ್ಕೊಳ್ಳಿ. ಸರ್. ಇದನ್ನ ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ. ಹಾಂ. 5 minutes 50 minutes, ಹ್ಞೂ ಸರ್. ಆಮೇಲೆ ಹಾಂ. 2 hours 45 minutes ಅವೆಲ್ಲ ನೋಡಬೇಡಿ. ಹಾಂ ಸರ್. ನೆಕ್ಸ್ಟ್ ಸರ್, ಬೇರೆ ಡೌಟ್ಸ್? ಎಲ್ಲರಿಗೂ ಏನು ಡೌಟ್ಸ್ ಇಲ್ವಾ ಸರ್? ಓಕೆ, ಈಗ SGX ಬಗ್ಗೆ ಹೇಳ್ತೀನಿ ಸರ್, ನೋಡ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ. SGX ಬಗ್ಗೆ ನೀವು ಏನಿದ್ದೀರಾ, ನಿಮ್ಗೊಂದು ಪಾಯಿಂಟ್ ಹೇಳ್ಕೊಡ್ತೀನಿ, ಹೆಲ್ಪ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದೀರಲ್ವ, ಅದಕ್ಕೆ ಹೇಳ್ಕೊಡ್ತೀನಿ. SGX ನೋಡ್ಕೊಳ್ಳಿ. ಇದನ್ನು ನೋಡಿ ಇಂಡಿಯನ್ ಮಾರ್ಕೆಟ್ನ ಯಾವ ಥರ ನೋಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ,
ಸರ್ ಇದು ಎಸ್ ಟಿ ಎಕ್ಸ್ ಗಿಫ್ಟ್ ನಿಫ್ಟಿ ಈ ಥರ ಸರ್ ಇದು? ಎಸ್ ಸರ್, ಗಿಫ್ಟ್ ನಿಫ್ಟಿನೇ ಫಸ್ಟ್ ಎಸ್ ಜಿ ಎಕ್ಸ್ ಅಂತ ಇದ್ರು ಸರ್. ಓಕೆ, Okay, sir, okay, okay. ಸಿಂಗ್ಪುರಲ್ಲಿ ಇತ್ತು, ಆಮೇಲೆ ನಮ್ಮ ಇಂಡಿಯಾ ಶಿಫ್ಟ್ ಆದಾಗ ಗಿಫ್ಟ್ ನಿಫ್ಟಿ ಬಂದ್ಬಿಡ್ತದೆ. ಎಲ್ಲ ಸರಿ, ಒಂದೇ. ನೀವು ನಿಫ್ಟಿ ಫ್ಯೂಚರ್ ಅಂದ್ರೂ ಒಂದೇ, ಎಸ್ ಜಿ ಎಕ್ಸ್ ಅಂದ್ರೂ ಒಂದೇ, ಗಿಫ್ಟ್ ನಿಫ್ಟಿ ಅಂದ್ರೂ ಒಂದೇ. ಸರಿ ಸರ್, ಓಕೆ ಸರ್. ಓಕೆ, ಈಗ ಇದ್ರ ಬಗ್ಗೆ ಒಂದು ಪಾಯಿಂಟ್ ಹೇಳ್ಕೊಡ್ತೀನಿ ಸರ್, ಇಂಪಾರ್ಟೆಂಟ್, ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ನಾಳೆಯಿಂದ ಮಾರ್ಕೆಟ್ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡ್ಕೋಬೇಕು ಅಂತ. ಅದಾದಮೇಲೆ ಅನಾಲಿಸಿಸ್ ಬರಿತೀನಿ, ಅದು ನೋಡ್ಕೊಳ್ಳಿ. ಓಕೆ, ಯಾರಿಗೆ ಡೌಟ್ಸ್ ಇಲ್ವಲ್ಲ ಸರ್? ಇಲ್ಲ ಸರ್. ಇಲ್ಲ ಸರ್. ಎಲ್ಲರೂ ಒಂದೊಂದು ಬುಕ್ ತಗೊಂಡು ಕೂತ್ಕೊಳ್ಳಿ ಸರ್, ಅನಾಲಿಸಿಸ್ ಬರೀತೀನಿ, ನೀವು ಆ ಪಾಯಿಂಟ್ಸ್ ಬರ್ಕೊಳ್ಳಿ. ನಾಳೆಯಿಂದ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಓಕೆ, Okay, sir. Okay, sir. ಓಕೆ ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಇದು ಕೊಟ್ಟರೆ ವರ್ಕ್ ಕಂಪ್ಲೀಟ್ ಮಾಡಿ. ಇನ್ನೊಂದ್ಸಲಿ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೌಟ್ಸ್ ಬಂದರೆ ಕೇಳೋಣ. ಓಕೆ ಸರ್, ಥ್ಯಾಂಕ್ ಯು.